ಶ್ರೀ ಗುರುಭ್ಯೋ ನಮಃ. ಈ ಕಳೆದ ದಿವಸಗಳಲ್ಲಿ ದಾಸವಾಂಗ್ಮಯದಲ್ಲಿ ಹರಿಕಥಾಮೃತ ಪ್ರಸಾರದ ಮಹತ್ವ ಮತ್ತು ಅದನ್ನು ರಚನೆ ಮಾಡಿದಂಥ ಜಗನ್ನಾಥದಾಸರ ಜೀವನ ಚರಿತ್ರೆ, ಅವರ ಇನ್ನುಳಿದ ಕೃತಿಗಳು, ಇದನ್ನೆಲ್ಲ ನಾವು ಶ್ರವಣ ಮಾಡಿದ್ವಿ. ಈ ಹರಿಕಥಾಮೃತ ಸಾರ ಏನಿದೆ, ಇದು ಭಾಮಿನಿ ಷಟ್ಪದಿಯ ಕೃತಿ. 6 ಸಣ್ಣ ಸಣ್ಣ ವಾಕ್ಯಗಳಿಂದ ಕೂಡಿದಂಥ ಒಂದು ಪ್ರತಿಯೊಂದು ಶ್ಲೋಕನೂ ಕೂಡ ಅದೇ ಥರ ಬರ್ತದೆ ಇದರಲ್ಲಿ. ಜಗದುದರಣ ಅತಿ ವಿಮಲ ಗುಣ ರೂಪಗಳ ಆಲೋಚನದಿ ಭಾರತ ನಿಗಮದ ಪ್ರತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ. ಇದರಲ್ಲಿ ಜಗದುದರಣ ಅತಿ ವಿಮಲ ಗುಣ ರೂಪ ಅಂತ ಅಲ್ಲಿ ತನಕ ಒಂದು, ರೂ ಅಂತ ಅಲ್ಲಿ ತನಕ ಒಂದು, ಪಗಳ ಆಲೋಚನದಿ ಭಾರತ ಅಲ್ಲಿ ತನಕ ಒಂದು, ಮುಂದೆ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ, ಇದು 3ನೇ ಪಾದ. ಬಗೆ ಬಗೆಯ ನೂತನವ ಕಾಣುತ್ತ ಅಂತ 4ನೇದ್ದು, ಮಿಗೆ ಹರುಷದಿಂ ಹೊಗಳಿ ಹಿಗ್ಗುವಂತ 5ನೇದ್ದು, ತ್ರಿಗುಣಮಾನಿ ಮಹಾಲಕುಲಿ ಸಂತೈಸಲು ಅನುದಿನವು ಅಂತ 6ನೇದ್ದು. ಹೀಗೆ 6 ಪಾದಗಳಿವೆ. ಸಂಸ್ಕೃತ ಶ್ಲೋಕದಲ್ಲಿ 4 ಪಾದಗಳು ಹೇಗಿರ್ತಾವ ಹಾಗೆ ಇದರಲ್ಲಿ 6 ಪಾದಗಳು. ಅದಕ್ಕಾಗಿ ಇದನ್ನು ಷಟ್ಪದಿ ಅಂತ ಹೇಳೋದೊಂದು ಪದ್ಧತಿ. ಅದರಲ್ಲಿಯೂ ಭಾಮಿನಿ ಷಟ್ಪದಿ, ನಿರ್ದಿಷ್ಟವಾದಂತಹ ಕನ್ನಡದ ಒಂದು ಛಂದಸ್ಸು ಇದ್ದಿರಬೇಕು. ಭಾಮಿನಿ ಷಟ್ಪದಿ ಅಂತ ಕರೀತಾರೆ. ಅದರಲ್ಲಿ ಭಾಮಿನಿ ಷಟ್ಪದಿ ಅಂತ ಆ ಛಂದಸ್ಸಿಗೆ ಅನುಗುಣವಾಗಿ, ಅಲ್ಲಿರುವಂತಹ ವೃತ್ತಕ್ಕೆ ಅನುಗುಣವಾಗಿ ಅದಕ್ಕೊಂದು ಹೆಸರು ಬಂದಿರಬೇಕು. ಆದರೂ ಭಾಮಿನಿ ಷಟ್ಪದಿ ಅಂತ ಹೆಸರು ಬರಲಿಕ್ಕೆ ಒಂದು ಸುಂದರವಾದಂಥ ಅರ್ಥವನ್ನು ನಾವು ಕೂಡ ಹೀಗೆ ಊಹೆ ಮಾಡ್ಬೋದು. ಈ ಕಾವ್ಯ ಏನಿರ್ತದಲ್ಲ, ಕಾವ್ಯ ಒಂದು 3-4 ಬಗೆಯಲ್ಲಿ ಮನುಷ್ಯನಿಗೆ ಶಾಸ್ತ್ರದ ವಿಚಾರವನ್ನ, ತತ್ವದ ವಿಚಾರವನ್ನು ಹೇಳ್ತಿರ್ತದೆ. ಅದು ಕೆಲವು ರಾಜ ಸಂಹಿತ ಮತ್ತು ಕೆಲವು ಕಾಂತಾ ಸಂಹಿತ, ಕೆಲವು ಮಿತ್ರ ಸಂಹಿತ ಅಂತ. ರಾಜ ಸಂಹಿತ ಅಂತಂದ್ರೆ ಅಥವಾ ರಾಜ ಸಂಹಿತ ಅಂತಂದ್ರೆ, ರಾಜ ಹೇಗೆ ಆಜ್ಞಾಪನೆ ಮಾಡ್ತಾನಲ್ಲ ಹೀಗೆ ಮಾಡಬೇಕು, ಅದರಲ್ಲಿ ಯಾವುದೇ ಮನಸ್ಸನ್ನು ಒಲಿಸುವಂಥ ಹೀಗೆ ಮಾಡಿ ಅಂತ ವಿನಂತಿ ಮಾಡ್ಕೊಳ್ಳುವಂಥ ಧ್ವನಿ ಇರೋದಿಲ್ಲ. ಅಲ್ಲಿ ಕಠೋರವಾದಂಥ ಆಜ್ಞೆ ಇರ್ತದೆ. ಅದಕ್ಕೆ ರಾಜ ಸಂಹಿತ ಅಥವಾ ರಾಜ ಸಂಹಿತ ಅಂತ ಕರೀತಾರೆ. ಅಂಥವು ಕೆಲವು ವೇದಗಳಲ್ಲೆಲ್ಲ ನ ಸುರಾಂ ಪಿಬೇತ್, ಮದ್ಯಪಾನ ಮಾಡಬಾರ್ದು, ವಿಚಾರವನ್ನು ಮಾಡಬಾರ್ದು, ಹೀಗೆ ವೇದ ಕಟ್ಟಾಜ್ಞೆ ಮಾಡ್ತದೆ. ಅದಕ್ಕೆಲ್ಲ ರಾಜ ಆಜ್ಞೆ ಅಂತ ಕರೀತಾರೆ. ಇನ್ನು ಕೆಲವು ಕಾಂತಾ ಸಂಹಿತ. ಕಾಂತ ಒಬ್ಬ ಮನುಷ್ಯನ ಹೆಂಡತಿ, ಆ ಮನುಷ್ಯ ಏನಾದರೂ ತಪ್ಪು ಮಾಡಿದರೆ ಅವನಿಗೆ ಮನವೊಲಿಸಿ ಹೇಳ್ತಾಳೆ. ಆ ಸತಿಗೆ ಆಜ್ಞೆ ಮಾಡಿದ್ರು ಆತ ಮಾತು ಕೇಳೋದಿಲ್ಲ, ಅದಂತ ಮನವೊಲಿಸಿ ಆತನನ್ನು ಅನುನಯಿಸಿ ಆತನಿಗೆ ಮಾತು ಹೇಳ್ತಾಳೆ. ಅದರಂತೆ ಒಂದು ಕಾಂತಾ ಭಾಷಾ. ಅದು ಹೆಂಡತಿಯಾದವಳು ಗಂಡನನ್ನು ಕುರಿತು ಬಳಸಬಹುದಾದಂಥ ಭಾಷಾ. ಇನ್ನೊಂದಿರ್ತದೆ ಮಿತ್ರ ಅಂತ. ಮಿತ್ರನಾದವನು ಸ್ವಲ್ಪ ಎಚ್ಚರಿಕೆನೂ ಕೊಡ್ತಾನೆ, ಎಚ್ಚರಿಕೆ ಕೊಡೋ ಅಧಿಕಾರನೂ ಇರ್ತದೆ ಅವನಿಗೆ. ಹಾಗೆ ಆ ದಾರಿ ತಪ್ಪಿದಂತಹ ಸ್ನೇಹಿತನನ್ನ ಅನುನಯ ಮಾಡುವಂಥ ಶಕ್ತಿನೂ ಅಂಥ ಒಂದು ಕಲೆನೂ ಆತನಿಗೆ ಇರ್ತದೆ. ಅದಕ್ಕಾಗಿ ಮಿತ್ರ ಸಂಹಿತ, ಕಾಂತಾ ಸಂಹಿತ ಮತ್ತು ಪ್ರಭು ಸಂಹಿತ ಅಥವಾ ರಾಜ ಸಂಹಿತ ಅಂತ ಹೀಗೆ ಶಾಸ್ತ್ರಗಳು ಒಟ್ಟಾರೆ 3 ರೀತಿ ಆಗುತ್ತೆ. ಕಾವ್ಯಗಳನ್ನೆಲ್ಲ ಕಾಂತಾ ಸಂಹಿತ ಅಂತ ಹೇಳ್ತಾರೆ. ಕಾಳಿದಾಸ ಮೊದಲಾದವರು ರಚನೆ ಮಾಡಿದಂಥ ಕಾವ್ಯಗಳೇನಿವೆ ಅದನ್ನು ಕಾಂತಾ ಸಂಹಿತ ಅಂತ ಹೇಳ್ತಾರೆ. ಮಿತ್ರ ಸಂಹಿತ ಅಂತ ಹೇಳಿದ್ರು ತೊಂದರೆ ಇಲ್ಲ. ಮತ್ತು ಈ ಭಾಮಿನಿ ಷಟ್ಪದಿ ಏನಿದೆ, ಇದನ್ನು ಕೂಡ ಭಾಮಿನಿ ಅಂದರೆ ಸ್ತ್ರೀಗೆ ಒಂದು ಪರ್ಯಾಯ ಪದ ಭಾಮಿನಿ ಅಂತ. ಷಟ್ಪದಿ ಭಾಮಿನಿ 6 ಕಾಲದಂಥ ಒಂದು ಸ್ತ್ರೀ ರೂಪವಾದಂಥ ಆಜ್ಞಾ ಇದೆ. ಅವಳು ಏನು ಮಾಡ್ತಾಳೆ ಆ ಸ್ತ್ರೀ ಅಂತಂದ್ರೆ, ದಾಸರು ಆ ಭಾಮಿನಿ ಷಟ್ಪದಿಯನ್ನು ಅಷ್ಟು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಂಡು ತಮ್ಮ ಸ್ತೋತ್ರಗಳೇನಿದ್ದಾರೆ, ಸ್ತೋತ್ರಗಳು ಮುಂದಿನ ಪೀಳಿಗೆಯವರು, ಅವರಿಗೆ ಆ ಹೆಂಡತಿ ಆದವಳು ಹೇಗೆ ಮನಸ್ಸು ಒಲಿಸಬೇಕು ಅದೇ ರೀತಿಯಾಗಿ ದಾಸರ ಈ ವಾಣಿ ಮನುಷ್ಯರಿಗೆ ಮನ ಒಲಿಸ್ತದೆ. ಅಷ್ಟು ನಯ ವಿನಯ. ಅಲ್ಲಲ್ಲಿ ಎಚ್ಚರಿಕೆನೂ ಕೊಡೋದಿಲ್ಲ ಅಂತಲ್ಲ, ಸುಮ್ಮನೆ ಹೀಗೊಂದು ಅರ್ಥ ಊಹೆ ಮಾಡ್ಬೋದು ಅಂತ ಹೇಳಿದೆ. ಭಾಮಿನಿ ಷಟ್ಪದಿ ಅನ್ನೋದಕ್ಕೆ ಆ ಅರ್ಥ ಏನಿಲ್ಲ. ಅದು ಆ ವೃತ್ತವನ್ನು ಛಂದಸ್ಸನ್ನು ಅವಲಂಬಿಸಿಕೊಂಡಿರುವಂಥ ಒಂದು ಹೆಸರಷ್ಟೇ. ಅದು ಸುಮ್ಮನೆ ಹೀಗೊಂದು ಅರ್ಥ ಬೆಳೆಯಿತು ಅಂತ ಹೇಳಿದೆ ಅಷ್ಟೇ. ಒಟ್ಟು 32 ಸಂಧಿಗಳಂತ. ಅದರಲ್ಲಿ 988 ಪದ್ಯಗಳು, 985, 86 ಅಂತ ಕೂಡ ಕೆಲವು ಗಣನೆಗಳಿವೆ. 988 ಅಂತ ಕೂಡ ಒಂದು ಇದೆ. ಹೀಗಿದೆ: ಜಗತ್ಸತ್ಯತ್ವ, ಪಂಚಭೇದ, ದೇವತೆಗಳು, ದೈತ್ಯರ ತಾರತಮ್ಯ, ಮೋಕ್ಷ ಸಾಧನಗಳ ವಿವರ, ಹೀಗೆ ನಾನಾ ಥರದ ವಿಷಯದ ಒಂದು ವಿಸ್ತಾರವನ್ನು ನಾವು ಅದರಲ್ಲಿ ಶ್ರವಣ ಮಾಡ್ತೇವೆ. ಶ್ರುತಿಗಳಲ್ಲಿ ಅಂದರೆ ವೇದಗಳಲ್ಲಿ, ಪುರಾಣಗಳಲ್ಲಿ ಬಂದಿರುವಂಥ ಮಾತುಗಳು, ಆಚಾರ್ಯ ಮಧ್ವರು ತಮ್ಮ ಸರ್ವಮೂಲಗಳಲ್ಲಿ ಹೇಳಿರುವಂಥ ಅನೇಕ ಉದಾಹರಣೆ ಶ್ಲೋಕಗಳು, ಅದನ್ನೆಲ್ಲ ದಾಸರು ಸೂಚನೆ ಮಾಡ್ತಾರೆ.
ವಿಷ್ಣು ಸಹಸ್ರನಾಮದ 1000 ನಾಮಗಳನ್ನಂತೂ ಅಲ್ಲಲ್ಲಿ ಅದೇ ಶಬ್ದಗಳಿಂದ ದಾಸರು ಸೂಚನೆ ಮಾಡ್ತಾರೆ. ಅದರ ಮೂಲಕ ಆ ವಿಷ್ಣು ಸಹಸ್ರನಾಮದ ಆ ಶಬ್ದದಿಂದ ಪ್ರತಿಪಾದ್ಯವಾದಂತಹ ಭಗವಂತನ ರೂಪವನ್ನು ಅಲ್ಲಿ ದಾಸರು ವರ್ಣನೆ ಮಾಡ್ತಾರೆ. ಅಷ್ಟು ಪರಿಣಾಮಕಾರಿಯಾಗಿ ಅಪೌರುಷೇಯವಾದಂತಹ ವೈದಿಕ ಸಾಹಿತ್ಯವನ್ನು ಮತ್ತು ಪೌರುಷೇಯವಾದಂತಹ ಲೌಕಿಕ ಸಾಹಿತ್ಯವನ್ನು, ಪೌರುಷೇಯ ಸಾಹಿತ್ಯವನ್ನು ಎರಡನ್ನೂ ಕೂಡ ಅವರು ಒಂದು ಹದವಾದಂತಹ ರೀತಿಯಲ್ಲಿ ಮಿಶ್ರಣ ಮಾಡಿಕೊಂಡು ಇದನ್ನು ರಚನೆ ಮಾಡಿದ್ದಾರೆ. ಈ ಕನ್ನಡದ ಭಾಷೆಗಳಲ್ಲಿ ಅಥವಾ ತಮಿಳು ಮೊದಲಾದಂತಹ ಅನೇಕ ಭಾಷೆಗಳಲ್ಲಿ ಸಣ್ಣ ಪುಟ್ಟ ಅನೇಕ ಹಾಡುಗಳಿವೆ. ಅವತ್ತು ನಾನು ಹೇಳಿದ್ದೆ, ತಮಿಳಿನಲ್ಲಿ ದ್ರವಿಡ ವೇದ ಅಂತ ಅನ್ಸ್ಕೊಂಡಿರುವಂತಹ ದೊಡ್ಡ ಸಾಹಿತ್ಯದ ರಚನೆ ಇದೆ. ದ್ರವಿಡ ಪ್ರಬಂಧ ಅಂತಕ್ಕೆಲ್ಲ ಅಂತಾರೆ. ಪೂಜಾ ಕಾಲದಲ್ಲೂ ಎಲ್ಲ ಅದನ್ನ ಪಠನೆ ಮಾಡುವಂಥ ರೂಢಿನೂ ಇದೆ. ಅಯ್ಯಂಗಾರ ಮಹಿಳೆಯರಲ್ಲಿ ಮತ್ತಿತರ ಜನಸಾಮಾನ್ಯರಲ್ಲಿ ಅದು ವ್ಯಾಪಕವಾಗಿ ಬಳಕೆನೂ ಕೂಡ ಇದೆ ಅಂತ ಹೇಳಿದೆ. ಅದರಂತೆ ಅಥವಾ ಅದಕ್ಕಿಂತ ಹೆಚ್ಚಾದಂತಹ ದೊಡ್ಡ ರಾಶಿ ಇದೆ. ಅದು ಒಬ್ಬೊಬ್ಬರೇ ಬರೆದಿರುವಂಥ ಅನೇಕ ಸಾಹಿತ್ಯ ರಾಶಿಗಳವೆಲ್ಲ. ಅದರಂತೂ ಇದು ಕೂಡ ಒಂದು ಯಾವುದೋ ದಾಸರ ಪದ ತೆಗೆದುಕೊಂಡ್ರೆ ತೀರಾ ಒಂದು 4-6 ನುಡಿ ಇದ್ದಿದ್ದು 8-9 ನುಡಿ ಇದ್ದಿದ್ದಂಥ ಒಂದು ಸಣ್ಣ ರಚನೆ ಆಗಿರ್ತದೆ. ಇದು ಒಟ್ಟು 888 ಪದಗಳಿರುವಂತಹ ದೊಡ್ಡ ಸಾಹಿತ್ಯ ಕೃತಿ ಇದು. ದಾಸರು ಇದನ್ನ ರಚನೆ ಮಾಡಿದ ಬಳಿಕ ಅದೆಷ್ಟೋ ಕಾಲದ ಒಂದು 200 ವರ್ಷ ಈಗ ಸಂದಿದೆ. ಆ 200 ವರ್ಷದಲ್ಲಿ ಅನೇಕ ಜನ ಇದನ್ನ ಮುದ್ರಣ ಮಾಡಿರಬಹುದು ಅಥವಾ ಮುದ್ರಣ ವ್ಯವಸ್ಥೆಗೆ ಬರೋದಕ್ಕಿಂತ ಮೊದಲು ಎಷ್ಟೋ ಜನ ಇದನ್ನ ಕೈಯಿಂದ ಬರೆದಿರಬಹುದು ಕೂಡ. ಹಾಗೆ ಅನೇಕ ಪ್ರತಿಗಳು, ಹಸ್ತಪ್ರತಿಗಳು ಇವೆಲ್ಲ ಉಪಲಬ್ಧ ಇವೆ ಅಂತ. ಅದಕ್ಕೆ ಪ್ರಧಾನವಾದಂತಹ ವ್ಯಾಖ್ಯಾನಗಳು ಕೂಡ ಇವೆ. ಅದರಲ್ಲಿ ಸಂಸ್ಕೃತ ವ್ಯಾಖ್ಯಾನಗಳನ್ನು ಮೊದಲು ನಾವು ಗಮನಿಸಬೇಕು. ಪದಾರ್ಥ ಚಂದ್ರಿಕಾ ಅಂತ, ಅದಕ್ಕೆ ಪದಪ್ರಕಾಶಿಕ ಅಂತ ಕೂಡ ಹೇಳ್ತಾರೆ. ತಾಮ್ರಪರ್ಣೀಯ ಅಂತ ಅವರೊಬ್ಬರು ಬರೆದಂತಹ ವ್ಯಾಖ್ಯಾನ ಆಗಿದ್ದಿರಬೇಕು. ಅದು ಪೂರ್ಣವಾಗಿಲ್ಲ, ಕೆಲವು ಸಂಧಿಗಳಿಗೆ ಮಾತ್ರ ಅಂತ ಒಂದು ಕೃತಿ ಉಪಲಬ್ಧ ಇದೆ. ಆ ಕೃತಿಕಾರ ಯಾರು ಅಂತ ಉಪಲಬ್ಧ ಇಲ್ಲ. ತಾಮ್ರಪರ್ಣಿ ಆಚಾರ್ಯರು ಅಂತ ಅಷ್ಟೇ ಕೇಳಿ ಬರ್ತದಂತೆ. ಮುಂದೆ ಭಾವಸೂಚನ ಅಂತ ಮತ್ತೊಂದು ಜಂಬುಖಂಡಿ ವಾದಿರಾಜಾಚಾರ್ಯರು ಅಂತ ದಾಸರ ಬಳಿಕ 40-50 ವರ್ಷದ ಆ ಬಳಿಕ ಇದ್ದಂಥವ್ರು ಅವರು ರಚನೆ ಮಾಡಿದಂಥ ಮತ್ತೊಂದು ಸಂಸ್ಕೃತದ ವ್ಯಾಖ್ಯಾನ ಇದೆ. ಅದು ಸಮಗ್ರವಾಗಿ ಆ ಕಾವ್ಯ ಉಪಲಬ್ಧ ಇದೆ. ಕನ್ನಡ ಸಂಸ್ಕೃತದಿಂದ ಮಿಶ್ರವಾದಂಥ ವ್ಯಾಖ್ಯಾನ. ನಡುವೆ ಕನ್ನಡ ಶಬ್ದಗಳನ್ನು ಬಳಕೆ ಮಾಡ್ತಾರೆ, ಸಂಸ್ಕೃತ ಶಬ್ದವನ್ನು ಬಳಕೆ ಮಾಡ್ತಾರೆ. ವ್ಯಾಸ ಸಿದ್ಧಾಂತ ಕೌಮುದಿ ಅಂತ ಮತ್ತೊಂದು ಆಚಾರ್ಯ ಜಂಬುಖಂಡಿ ವಾದಿರಾಜಾಚಾರ್ಯರಿಗೆ ಒಂದೇ ವ್ಯಾಖ್ಯಾನ ಬರೆದ್ರೆ ಸಮಾಧಾನ ಆಗಲಿಲ್ಲ. ಸಂಸ್ಕೃತದಲ್ಲೇ ಇರುವಂಥ ಮತ್ತೊಂದು ವ್ಯಾಖ್ಯಾನವನ್ನು ಬರೆದರು. ವ್ಯಾಸ ಸಿದ್ಧಾಂತಕ್ಕೆ ಕೌಮುದಿ ಅಂದ್ರೆ ಬೆಳದಂಗಳು ಅಂತ ಮತ್ತೊಂದು ವ್ಯಾಖ್ಯಾನ ಕೂಡ ಅವರು ಬರೆದರು. ಈ ವ್ಯಾಖ್ಯಾನದ ವೈಶಿಷ್ಟ್ಯ ಏನಂದ್ರೆ, ದಾಸರ ಈ ಹರಿಕಥಾಮೃತ ಸಾರದಲ್ಲಿ ಎಲ್ಲಾದ್ರೂ ವಿಷ್ಣು ಸಹಸ್ರನಾಮ ಬಂದ್ರೆ ಬೃಹತಿ ಸಹಸ್ರ ಅಂತ ವೇದದಲ್ಲಿ ಬರುವಂಥ ಬೃಹತಿ ಸಹಸ್ರ ಏನಿದೆ, ಬೃಹತಿ ಸಹಸ್ರದ ಯಾವ ಒಂದು ಋಕ್ಕಿಗೆ ಯಾವ ನಾಮ ಹೊಂದಾಣಿಕೆ ಅಂತ ತಿಳಿಸೋದು. ಅಲ್ಲೆಲ್ಲ ಮುಂದೆ ನಾವು ಅದನ್ನ ವಿಸ್ತಾರವಾಗಿ ಅಧ್ಯಯನ ಮಾಡ್ತೀವಿ. ಬೃಹತಿ ಸಹಸ್ರ ಅಂದ್ರೆ 1000 ಋಕ್ಗಳು ಅಂದ್ರೆ ವಾಕ್ಯಗಳು. ಋಕ್ ಅಂದ್ರೆ ಅದನ್ನು ವೈದಿಕ ವಾಕ್ಯವನ್ನು ಋಕ್ ಅಂತ ಕರೀತಾರೆ. ಪುರುಷ ಸೂಕ್ತದಲ್ಲಿ 16 ಋಕ್ಗಳಿವೆ ಅಂತ ಹೇಳ್ತಾರೆ. ಹೀಗೆ ಒಂದು ವಾಕ್ಯ, ವೈದಿಕ ವಾಕ್ಯವನ್ನು ಋಕ್ ಅಂತ ಹೇಳ್ತಾರೆ. ಬೃಹತಿ ಸಹಸ್ರ 1000 ಋಕ್ಗಳಿರುವಂತಹ ಒಂದು ವೇದದ ಭಾಗ. ವಿಷ್ಣು ಸಹಸ್ರನಾಮದಲ್ಲಿ 1000 ನಾಮಗಳಿವೆಯಲ್ಲ, ವಿಶ್ವಂ ವಿಷ್ಣು ವಷತ್ಕಾರ ಇತ್ಯಾದಿ, ಆ ಒಂದೊಂದು ನಾಮವು ಒಂದೊಂದು ಋಕ್ಕಿಗೆ ಸಮಾನ. ಹೀಗೆ ವೈದಿಕ ಅರ್ಥವನ್ನು ಹೇಳುವಂಥ ನಾಮಗಳು ವಿಷ್ಣು ಸಹಸ್ರನಾಮಗಳು. ದಾಸರು ಎಲ್ಲೇ ವಿಷ್ಣು ಸಹಸ್ರನಾಮದ ಒಂದು ಶಬ್ದವನ್ನು ಹೇಳಿದರೆ ಅದಕ್ಕೆ ಸಂವಾದವಾದಂತಹ, ಅದಕ್ಕೆ ಸಮಾನವಾದಂತಹ ಬೃಹತಿ ಸಹಸ್ರದ ಋಕ್ ಯಾವುದು ಅಂತ ಇವರು ಆಚಾರ್ಯರು ತೋರಿಸ್ಕೊಡ್ತಾರೆ. ಅದು ಅದರ ವೈಶಿಷ್ಟ್ಯ. ಮುಂದೆ ಹರಿಕಥಾಮೃತ ಸಾರ ಪಂಚಿಕಾ ಅಂದ್ರೆ ವಿವರಣೆ ಮಾಡುವಂಥ ಇನ್ನೊಂದು ಗ್ರಂಥ ಅಂತ ಅರ್ಥ. ಮತ್ತೊಂದು ವ್ಯಾಖ್ಯಾನವನ್ನು ಕೂಡ ರಚನೆ ಮಾಡಿದ್ದಾರೆ ಅಂತ ಹೀಗೆ ಒಂದು ಉಪಲಬ್ಧ ಇದೆ. 3 ವ್ಯಾಖ್ಯಾನಗಳು ಆ ಜಂಬುಖಂಡಿ ವಾದಿರಾಜಾಚಾರ್ಯರು ಅಂತ. ಅದು ಎಲ್ಲಾ ಸಂಧಿಗಳಿಗೂ ಉಪಲಬ್ಧ ಇಲ್ಲ, ಅದರಲ್ಲೇನು ಕೆಲವೇ ಸಂಧಿಗಳಿಗೆ ಮಾತ್ರ ಉಪಲಬ್ಧ ಇದೆ. ಮುಂದೆ ಗುರು ಜಗನ್ನಾಥ ವಿಠಲರದ ಒಂದು ಸಂಸ್ಕೃತ ವ್ಯಾಖ್ಯಾನಗಳಿವೆ, ಅದು ಕೂಡ ಪೂರ್ಣವಿಲ್ಲ. ಹರಿಕಥಾಮೃತ ಸಾರ ಮಂದ ಪ್ರಬೋಧಿನಿ, ಹರಿಕಥಾಮೃತ ಸಾರ ಸಂಗ್ರಹ ಸಿದ್ಧರ ಅಂತ ಹೀಗೆಲ್ಲ 4-6 ವ್ಯಾಖ್ಯಾನಗಳಿವೆ. ಅವೆಲ್ಲ ಕೆಲವು ಸಂಧಿಗಳಿಗೆ ಮಾತ್ರ ಇವೆ, ಪೂರ್ಣವಾಗಿಲ್ಲ. ಹೀಗೆ ಇದ್ರ ಬಗ್ಗೆ ನಾವು ಆ ವಿಸ್ತಾರವನ್ನು ಕಾಣಬಹುದು ಸಂಸ್ಕೃತಿ ವ್ಯಾಖ್ಯಾನಗಳ ಬಗ್ಗೆ. ಮುಂದಿರುವಂಥವೆಲ್ಲ ಕನ್ನಡದ ವ್ಯಾಖ್ಯಾನಗಳು. ಆ ಕನ್ನಡದ ವ್ಯಾಖ್ಯಾನದಲ್ಲಿ ಕಾಲಕ್ರಮೇಣ ಬಂದಂಥವೇನಿವೆ
ಅವನ್ನ ಹೀಗೆ ನಾವು ಹೇಳ್ಬೋದು. ಗುರುಶ್ರೀಶ ವಿಠಲರು ಅಂತ, ಗುರುಶ್ರೀಶ ವಿಠಲರ ದಾಸರು, ಆ ದಾಸರ ಗುರುಶ್ರೀಶ ವಿಠಲ ದಾಸರು ಅಂತ ಒಬ್ಬರು ದಾಸರು, ಆ ದಾಸರ ಶಿಷ್ಯರು ರಚನೆ ಮಾಡಿದಂಥ ಇದೊಂದು ವ್ಯಾಖ್ಯಾನ. 14 ಸಂಧಿಗಳ ತನಕ ಮಾತ್ರ ಇದೆ ಅಂತ, ಅದರಲ್ಲೂ ಕೆಲವು ಸಂಧಿಗಳಿಗೆ ನಡುವೆ ಇಲ್ಲ. ದ್ರೌಪದೀಶ ವಿಠಲರು ಅಂತ ಮತ್ತೊಬ್ಬರು ದಾಸರು, ಅವರು ರಚನೆ ಮಾಡಿದಂಥ ವ್ಯಾಖ್ಯಾನ ಒಂದಿದೆ. ಅದು ಮೊದಲನೆಯ 14 ಸಂಧಿಗಳಿಗೆ, ಮೊದಲನೆಯ ಸಂಧಿಯಿಂದ ಇಟ್ಕೊಂಡು 14 ಸಂಧಿಗಳ ತನಕ ಇರುವಂಥದ್ದು ಅದೊಂದು. ಸಂಕರ್ಷಣ ಒಡೆಯರು ಅಂತ ಮತ್ತೊಬ್ಬರು, ಅವರು 1810ನೇ ಇಸ್ವಿಯಿಂದ 1862ನೇ ಇಸ್ವಿ ತನಕ ಜೀವಿಸಿದ್ದಂಥವರು. ಅವರು ಅದನ್ನ ವ್ಯಾಖ್ಯಾನ ರಚನೆ ಮಾಡಿದರು. ಸಮಗ್ರ ಕೃತಿಗೆ ಪ್ರತಿಪದಾರ್ಥ ಕ್ರಮದಲ್ಲಿ ರಚಿತವಾಗಿರುವಂತಹ ಒಂದು ವಿಸ್ತಾರವಾದ ವ್ಯಾಖ್ಯಾನ ಇದೆ. ಒಂದೊಂದು ಶಬ್ದಕ್ಕಿಂತ ಅರ್ಥ ಅಂತ ಅವರು ವಿಸ್ತಾರವಾಗಿ ರಚನೆ ಮಾಡ್ತಾರೆ. ಈ ಸಂಕರ್ಷಣ ಒಡೆಯರು ಅಂದ್ರೆ, ಒಡೆಯರ್ ಅಂತ ಯಾಕೆ ಬಂತು ಅಂದ್ರೆ, ಅವರು ಒಡೆಯರು ಅಂದ್ರೆ ಮುಖ್ಯರು, ಅಧ್ಯಕ್ಷರು ಅಂತ ಈಗ ಅರ್ಥ. ಅವರು ಉತ್ತರಾದಿ ಮಠಾಧೀಶರಾಗಿದ್ದಂತಹ ಸತ್ಯಪ್ರಾಯಣ ತೀರ್ಥರಿಂದ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಜ್ಞಾನ ಕಾರ್ಯದಲ್ಲಿ ತೊಡಗಿದ್ದಂಥವ್ರು ಒಬ್ರು. ಅವರು ಯಾವುದೇ ಪೀಠವನ್ನು ಇರಲಿಲ್ಲ, ಬಿಡಿ ಸನ್ಯಾಸಿಗಳಾಗಿ ಜೀವನ ನಡೆಸಿದಂಥವ್ರು. ಸನ್ಯಾಸಿಗಳಾದವರು ಏನಾದರೂ ಒಂದು ಗ್ರಂಥ ರಚನೆ ಮಾಡಿದ್ರೆ ಅದಕ್ಕೆ ಗೃಹಸ್ಥರಾದವರು ವ್ಯಾಖ್ಯಾನ ಮಾಡೋದು ಎಲ್ಲ ಕಡೆ ಕಂಡು ಬಂದಿರ್ತದೆ. ಎಷ್ಟೋ ಜನ ಹಾಗೆ ಮಾಡಿರ್ತಾರೆ. ಸುಧಾಕಿರುವಂತಹ 40 ಅನುವ್ಯಾಖ್ಯಾನ, ಮೂಲತಃ ಬ್ರಹ್ಮಸೂತ್ರ ವೇದವ್ಯಾಸರದು, ಅದಕ್ಕೆ ಮಧ್ವಾಚಾರ್ಯರ ಅನುವ್ಯಾಖ್ಯಾನ, ಅದಕ್ಕೆ ಜಯತೀರ್ಥರ ನ್ಯಾಯಪೀಠ, ಅದಕ್ಕೆ ಅನೇಕ ವ್ಯಾಖ್ಯಾನಗಳಿವೆ. ಅಲ್ಲ ಯತಿಗಳಾದವರು ವ್ಯಾಖ್ಯಾನ ಮಾಡಿದ್ದಾರೆ. ವಿದ್ಯಾಧೀಶರ ವಾಕ್ಯಾರ್ಥ ಚಂದ್ರಿಕಾ, ವಾದಿರಾಜ ಸ್ವಾಮಿಗಳ ಗುರುವರ್ಥ ದೀಪಿಕಾ, ರಾಯರ ಪರಿಮಳ, ಇವೆಲ್ಲ ಅದರಲ್ಲಿ ಪ್ರಧಾನವಾದದ್ದು. ಎಷ್ಟೋ ಜನ ಗೃಹಸ್ಥರು ಕೂಡ ಅದಕ್ಕೆ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಅಂತೂ ಸನ್ಯಾಸಿಗಳಾದವರು ಯಾವ್ದಾದ್ರು ರಚನೆ ಮಾಡಿದ್ರೆ ಅದಕ್ಕೆ ಗೃಹಸ್ಥರಾದವರು ವ್ಯಾಖ್ಯಾನ ರಚನೆ ಮಾಡೋದು ಒಂದು ರೂಢಿ. ಆ ಸನ್ಯಾಸಿಗಳಿಗೆ ಗೌರವ ತೋರಿಸೋದಕ್ಕಾಗಿ ಮಾಡಿರ್ತಾರೆ ಅವರು. ಅಂಥದ್ದೊಂದು ಅನೇಕ ಜನ ಮಾಡಿರ್ತಾರೆ. ಇದು ವೈಶಿಷ್ಟ್ಯ ಏನಂದ್ರೆ, ಗೃಹಸ್ಥರಾಗಿದ್ದಂತಹ ಜಗನ್ನಾಥದಾಸರು, ಗೃಹಸ್ಥರು ಅವರೇನು ಸನ್ಯಾಸಿಗಳಾಗಿರ್ಲಿಲ್ಲ, ಗೃಹಸ್ಥರಾದಂತಹ ಜಗನ್ನಾಥದಾಸರ ಆ ಹರಿಕಥಾಮೃತ ಸಾರಕ್ಕೆ ಸನ್ಯಾಸಿಗಳಾದಂತಹ ಸಂಕರ್ಷಣ ಒಡೆಯರ್ ಇದಂತೂ ವ್ಯಾಖ್ಯಾನವನ್ನು ಮಾಡಿದ್ರು. ಇದೊಂದು ವೈಶಿಷ್ಟ್ಯ ಅಂತಿದೆ. ಬಿಡಿ ಸನ್ಯಾಸಿಗಳು ಹೆಚ್ಚೇನು ಪ್ರಕಾಶಕ್ಕೆ ಬರದೇ ಇರುವಂತಹ ಹೆಸರದು. ಹೀಗೆ ಅನೇಕ ಕಡೆಗಳಲ್ಲಿ ಅವರ ಆ ಸಂಕರ್ಷಣ ಒಡೆಯರ ವ್ಯಾಖ್ಯಾನದ ವೈಶಿಷ್ಟ್ಯವನ್ನು ನಾವು ಕಾಣ್ತೇವೆ. ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಾಯ ಇದೇ ಹೆಚ್ಚು ಪ್ರಾಚೀನ ಅಂತ ಹೇಳ್ತಾರೆ. ಮುಂದೆ ಗುರು ಹೃದಯ ಪ್ರಕಾಶಕ ಅಂತ ಇದು ಒಂದು ಕೂಡ ಒಂದು ಕನ್ನಡದ ವ್ಯಾಖ್ಯಾನನೇ. ರಾಘವೇಂದ್ರಾಚಾರ್ಯರು ಅಂತ ಆ ಗ್ರಂಥದ ರಚನಾಕಾರರ ಹೆಸರು. ಅವರು ಗುರು ಯೋಗಿ ಧ್ಯೇಯ ವಿಠಲ ಅಂತ ಒಂದು ಅಂಕಿತದಿಂದ ಹರಿದಾಸ ದೀಕ್ಷೆ ಸ್ವೀಕಾರ ಮಾಡಿದರು. ಆ ಬಳಿಕ ಅನೇಕ ಥರದ ಸೇವೆಯನ್ನು ಕೂಡ ಮಾಡಿದರು. ಈ ಸಮಗ್ರವಾದಂತಹ ವ್ಯಾಖ್ಯಾನವನ್ನು ಕೂಡ ಅವರು ಬರೆದರು. ಅಷ್ಟು ವಿಸ್ತಾರ ಆಗಿಲ್ಲ, ಆದರೆ ಪ್ರತಿಪದ್ಯದ ಸರಳಾರ್ಥವನ್ನು ತಿಳ್ಕೊಳ್ಳಿಕ್ಕೆ ಇದರಿಂದ ಬಹಳ ಅನುಕೂಲ ಇದೆ ಅಂತ ಹೇಳ್ತಾರೆ. ಮುಂದೆ ಭಾವ ದರ್ಪಣ ಅಂತ, ದರ್ಪಣ ಅಂತ ಕನ್ನಡಿ. ಜಗನ್ನಾಥದಾಸರ ಅಭಿಪ್ರಾಯವನ್ನು ತಿಳ್ಕೊಳ್ಳಿಕ್ಕೆ ಒಂದು ಕನ್ನಡಿ ಇದ್ದ ಹಾಗೆ. ಕಮಲಾಪತಿ ದಾಸರು ಅಂತ ಅವರು ಮಾಡಿದಂಥ ವ್ಯಾಖ್ಯಾನ. ಅವರ ಕಾಲ 1844ನೇ ಇಸ್ವಿ. ಹೀಗೆ ಅವರ ವ್ಯಾಖ್ಯಾನ ಕೂಡ ಕಾಣ್ತೇವೆ ನಾವು. ಎಲ್ಲ ಕೆಲವು ಅರ್ಧ ಇವೆ, ಕೆಲವು ಪೂರ್ಣ ಇವೆ, ಹೀಗೆಲ್ಲ ಉಪಲಬ್ಧ ಇವೆ. ಮೊದಲ ಕಲ್ಲು ಶೇಷದಾಸರು ಅಂತ, ಗುರು ವಿಜಯ ವಿಠಲ ದಾಸರು ಅಂತ ಅವರನ್ನ ಕರೀತಾರೆ. ಅವರು ಒಂದಿಷ್ಟು ವ್ಯಾಖ್ಯಾನಗಳನ್ನು ರಚನೆ ಮಾಡ್ತಾರೆ. 1801ರಿಂದ 1885 ತನಕ ಅವರು ಜೀವಿಸಿದ್ದವರು. ಭಾವಪ್ರಕಾಶಕ ಅಂತ ಪದ್ಮನಾಭದಾಸರು ಅಂತನವರು ಮಾಡಿದಂಥದ್ದು ಇದು. ಪಂಚರತ್ನ ಪ್ರಕಾಶಕ ಅಂತ ಇನ್ನೊಂದಿದೆ. ಆ ಪಂಚರತ್ನ ಪ್ರಕಾಶಕ ಅಂತಂದ್ರೆ ಇತ್ತೀಚಿಂದ. ಅದ್ಯಾರು ಅಂದ್ರೆ ಪಂಡಿತರಾದಂಥ ಜಾಲಿಹಾಳ ಕೇಶವಾಚಾರ್ಯರು ಅನ್ನೋರು ರಚನೆ ಮಾಡಿದ್ದು. ಈ ಕಡೆ ನನ್ನ ಎದುರಿಗೆ ಇಲ್ಲಿ ಏನು ಪುಸ್ತಕ ಇದೆಯಲ್ಲ, ಇದು ಪಂಚರತ್ನ ಪ್ರಕಾಶಕ, 5 ವ್ಯಾಖ್ಯಾನಗಳಿಂದ ಕೂಡಿದಂಥದ್ದು. ಜಾಲಿಹಾಳ ಕೇಶವಾಚಾರ್ಯರು ತಮ್ಮ ಅನುವಾದವನ್ನು ಕೂಡ ಅದಕ್ಕೆ ಮಾಡಿದಂಥ ವಿಸ್ತಾರವಾದಂಥ ವ್ಯಾಖ್ಯಾನ. ಅದನ್ನು 1959, 60 ಈ ಇಸ್ವಿಗಳಲ್ಲಿ ಇತ್ತೀಚೆಗೆ ಅವರು ಬಂದಂಥ ವ್ಯಾಖ್ಯಾನ. ಇದು ಹರಿಕಥಾನುಸಾರಕ್ಕೆ ಕನ್ನಡದಲ್ಲಿ ಮತ್ತು ಸಂಸ್ಕೃತದಲ್ಲಿ ಇರುವಂತಹ ಅನೇಕ ವ್ಯಾಖ್ಯಾನಗಳನ್ನು ನಾವು ಹೀಗೆ ಗಮನಿಸಿದ್ವಿ. ಆ ಹರಿಕಥಾನುಸಾರ ಯಾವಾಗ ರಚನೆ ಆಯಿತು ಅದನ್ನು ಕೂಡ ಈ ಪ್ರಬಂಧನಾಚಾರ್ಯರು, ವ್ಯಾಸನಕ್ರಿಯ ಪ್ರಬಂಧನಾಚಾರ್ಯರು ಅವರು
ಬೆಂಗಳೂರು, ಮೈಸೂರು, ಉಡುಪಿ, ಮತ್ತು ಗುಲ್ಬರ್ಗ, ರಾಯಚೂರು ಇತ್ಯಾದಿ ಕಡೆಗಳಲ್ಲಿ ಅನೇಕ ಕಡೆ ಪ್ರವಚನಗಳನ್ನು, ಉಪನ್ಯಾಸಗಳನ್ನು ನೀಡಿದಂಥವರು. ಈ ಆಚಾರ್ಯರ ಬಳಿ ದೊಡ್ಡ ಪ್ರಮಾಣದ ಹಸ್ತ ಸಂಗ್ರಹವೇ ಇದೆ, ಹಸ್ತಪ್ರತಿಗಳ ಸಂಗ್ರಹ. ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ದೊಡ್ಡ ಪ್ರಮಾಣದ ಹಸ್ತಪ್ರತಿಗಳ ಸಂಗ್ರಹ ಇದೆ. ಆ ಎಲ್ಲ ಸಂಶೋಧನೆ, ವ್ಯಾಖ್ಯಾನ ಇತ್ಯಾದಿಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಂಥವರು. ಅವ್ರು ಹೇಳುವಂಥ ಮಾಹಿತಿ ಎಷ್ಟೋ ಇಲ್ಲಿಗ ನಾವು ಬಳಕೆ ಮಾಡ್ಕೋತಿದ್ದೇವೆ. ಅದು ಯಾವ ಕಾಲ ಹರಿಕಥಾಮೃತಸಾರದ ರಚನಾ ಕಾಲ ಅಂತಂದ್ರೆ ಕ್ರಿಸ್ತ ಶಕ 796ನೇ ಇಸ್ವಿ. 96ನೇ ಇಸ್ವಿಗೆ ಸರಿ ಹೊಂದುವಂಥ ಪುಷ್ಯ ಶುದ್ಧ ಸಪ್ತಮಿ, ಪುಷ್ಯ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿವಸ, ಜನವರಿ 16ನೇ ತಾರೀಕು ಅಂತ ಹೀಗೆ ಹೇಳ್ತಾರೆ. ಹೀಗೆ ದಾಸರು 808ನೇ ಇಸ್ವಿ ತನಕ ಏನೋ ಬದುಕಿದ್ರು. ಕೊನೆಯ ಒಂದು 10-12 ವರ್ಷ ಅದಕ್ಕಿಂತ ದಾಸರು ತಮ್ಮ ಕೊನೆ ಕಾಲದಲ್ಲಿ ರಚನೆ ಮಾಡಿದಂಥ ಒಂದು ಗ್ರಂಥ ಅಂತ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅಂತೂ ತಮ್ಮ ಜೀವಮಾನವನ್ನೆಲ್ಲ ಶಾಸ್ತ್ರ ಪ್ರವಚನದಲ್ಲಿ ಅವ್ರು ಏನು ಕಳೆದ್ರು, ಆ ಎಲ್ಲ ಅನುಭವ, ಆ ಎಲ್ಲ ಜ್ಞಾನವನ್ನು ಅವರು ಇದರಲ್ಲಿ ಕೆನೆ ಪದರದಂತೆ ಉಪಯೋಗ ಮಾಡಿಕೊಂಡ್ರು. ಅಂತ ಅದ್ಭುತವಾದಂಥ ಕೃತಿ ಅದನ್ನ ಅಂತ ಹೇಳ್ಬೋದು. ಮುಕ್ತಾಯವಾದ ಕಾಲ ಇದು, ಈ 96ನೇ ಇಸ್ವಿಯಲ್ಲಿ ಅಂತ ಹೇಳ್ತಾರೆ. ಬರೀಲಿಕ್ಕೇನು ಭಾಳ ದಿವಸ ಬೇಕಾಗಿರ್ಲಿಕ್ಕಿಲ್ಲ ಅವರಿಗೆ. ಬೇಕಾದಷ್ಟು ಅವರೆಲ್ಲ ವ್ಯರ್ಥವಾದಂಥ ಕಾಲದಲ್ಲಿ, ವ್ಯರ್ಥವಾದಂಥ ಹಾಡು ಹರಟೆಗಳಲ್ಲಿ, ವ್ಯರ್ಥವಾದಂಥ ಕಾರ್ಯಗಳಲ್ಲಿ ತೊಡಗುವಂಥವರೆಲ್ಲ. ಹಾಗಾಗಿ ಬೇಗ ಬೇಗ ಬರೆದು ಮುಗಿಸ್ತಿರ್ಬೇಕು. ಬರೆದು ಮುಕ್ತಾಯ ಮಾಡಿದಂಥ ಕಾಲ 796ನೇ ಇಸ್ವಿ ಜನವರಿ 16 ಅಂತ ಹೀಗೆ ನಮಗೆ ಕಾಣಿಸ್ತದೆ. ಬದುಕಿದ್ದು 808ನೇ ಇಸ್ವಿ ತನಕ, ಸುಮಾರು 82 ವರ್ಷ ಅವರು ಬದುಕಿದ್ರು ಅಂತ ಹೀಗೆ ಕಾಣಿಸ್ತದೆ. ಅವರಿಗೆ 42 ವರ್ಷ ಜೀವನ ನಡೆಸಿದ್ರು. 42ನೇ ವರ್ಷದ ಸುಮಾರಿಗೆ ಅವರಿಗೆ ವಿಜಯದಾಸರ ಸಂಪರ್ಕ ಬಂದಿತ್ತು. ಆಗ ಅವರು ವಿಜಯದಾಸರ ಮತ್ತು ಗೋಪಾಲದಾಸರ ಶಿಷ್ಯತ್ವ ವಹಿಸಿದ್ರು. ಶಿಷ್ಯತ್ವ ವಹಿಸಿ ಮುಂದೆ ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಎರಡು ಕೃತಿಗಳನ್ನು ಅರ್ಪಣೆ ಮಾಡಿಕೊಂಡು ಜೀವನ ನಡೆಸಿದ್ರು. 985 ಪದ್ಯಗಳು ಅಂತ ಕೆಲವು ಕಡೆ ಕಂಡು ಬರ್ತಾವಂತೆ, 986 ಅಂತ ಕೆಲವು ಕಡೆ, 988 ಅಂತನ್ನೋದೇ ಹೆಚ್ಚು ಯೋಗ್ಯ ಅಂತ ಪ್ರಪಂಚನಾಚಾರ್ಯರು ಹೇಳ್ತಾರೆ. ಸುವಿದ್ಯಂತ ತೀರ್ಥರು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಶೋಧನೆ ಮಾಡಿದ್ದಾರೆ ಅದ್ರ ಬಗ್ಗೆ. ಸುವಿದ್ಯಂತ ತೀರ್ಥರು ಅವರು ದಾಸ ಸಾಹಿತ್ಯದಲ್ಲಿ ಮತ್ತು ವ್ಯಾಸ ಸಾಹಿತ್ಯದಲ್ಲಿ ಎರಡರಲ್ಲೂ ಕೂಡ ನಿಷ್ಣಾತರಾದಂಥವರು. ಪೇಜಾವರ ಶ್ರೀಪಾದರ ಶಿಷ್ಯರವರು. ಪೂರ್ವಾಶ್ರಮದಲ್ಲಿ ಗುರುವೆಂಕಟಾಚಾರ್ಯ ಅಂತ ಅವ್ರ ಹೆಸರು. ಅವರು ರಾಯಚೂರಿನ ಭಾಗದವರೇ. ಗಬ್ಬೂರು ಅಂತ ಗುರುವೆಂಕಟಾಚಾರ್ಯ ಅಂತ ಅವ್ರ ಹೆಸರು, ಗಬ್ಬೂರು ಗುರುವೆಂಕಟಾಚಾರ್ಯ ಅಂತ. ಅವರು ಪೇಜಾವರ ಸ್ವಾಮಿಗಳ ಶಿಷ್ಯರು ಮತ್ತೆ ಫಲಿಮಾರ ಸ್ವಾಮಿಗಳ ಸಾಕಷ್ಟು ಒಡನಾಟ ಇದ್ದವರು. ಪೇಜಾವರ ಸ್ವಾಮಿಗಳ ಶಿಷ್ಯರೆಲ್ಲ ಫಲಿಮಾರ ಸ್ವಾಮಿಗಳ ಶಿಷ್ಯರು ಇದ್ದಂತೆ. ಎಷ್ಟೋ ಸಂದರ್ಭದಲ್ಲಿ ಫಲಿಮಾರ ಸ್ವಾಮಿಗಳು ಅಂದರೆ ಫಲಿಮಾರು ಭಂಡಾರಕೇರಿ ಉಭಯ ಮಠಾಧೀಶರಾದಂಥ ವಿದ್ಯಾಮಾನ ತೀರ್ಥರ ಹತ್ರ ಪರೀಕ್ಷೆ ಕೊಡಲಿಕ್ಕೆ, ಎಷ್ಟೋ ಸಂಶಯಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಎಲ್ಲ ಪೇಜಾವರ ಸ್ವಾಮಿ ಶಿಷ್ಯರೆಲ್ಲರೂ ಕೂಡ ಆ ಫಲಿಮಾರ ಸ್ವಾಮಿಗಳ ಶಿಷ್ಯರು ಅಂತ ಆ ಕಾರಣಕ್ಕಾಗಿ ನಾವು ಹೇಳ್ಬೋದು. ಆ ಗುರುವೆಂಕಟಾಚಾರ್ಯರು ಕೂಡ ಪೇಜಾವರ ಸ್ವಾಮಿಗಳ ಹತ್ರನೇ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲೇ ಅನೇಕ ವರ್ಷ ಕಾಲ ಅಧ್ಯಾಪಕರಾಗಿದ್ದವರು. ಅವರು ಈಗೇನಾದ್ರು ಅಧ್ಯಾಪಕರಾಗಿದ್ದರೆ ನಿವೃತ್ತಿಗೆ ಸಮೀಪಕ್ಕೆ ಬಂದಿರ್ತಿದ್ರು. ಈಗ ಒಂದು 10-11 ವರ್ಷದ ಹಿಂದೆ ಅವರು ಚಾತುರ್ಮಾಸ್ಯ ಸ್ವೀಕಾರ ಮಾಡಿದರು. ಕಳೆದ ಈಗ ಒಂದು 10-11 ವರ್ಷದ ಹಿಂದೆ ಅವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದರು. ಈ ನಾವು ಧ್ವನಿ ಮುದ್ರಣ ರೂಪದಲ್ಲಿ ಅವ್ರದ್ದೇನು ಹರಿಕಥಾಮೃತ ಕೇಳ್ತೇವಲ್ಲ ಪ್ರವಚನ, ಅದು ಅವರ 10ನೇ ಚಾತುರ್ಮಾಸ್ಯದ ಉತ್ಸವದಲ್ಲಿ ಆಗಿದ್ದು. ಅಂದರೆ 11ನೇ ಇಸ್ವಿಯಲ್ಲಿ 10ನೇ ಚಾತುರ್ಮಾಸ್ಯ ಅಂದರೆ 2001ನೇ ಇಸ್ವಿಯಲ್ಲಿ ಅವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದರು. ಮಂತ್ರಾಲಯ ಮಠಕ್ಕೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದರು ಅವರು. ಆ ಬಳಿಕ ಮಂತ್ರಾಲಯ ಮಠದ ಪೀಠ ತ್ಯಾಗ ಮಾಡಿ ಅವರು ಬಿಡಿ ಸನ್ಯಾಸಿಗಳಾಗಿ, ಆದರೆ ಒಬ್ಬ ಯಾವುದೇ ಪೀಠಾಧ್ಯಕ್ಷನಿಗೆ ಅವರೇನು ಕಡಿಮೆ ಇಲ್ಲ ಅಂತ ವೈಭವದಿಂದ ಅವರು ತಮ್ಮ ಪಾಠ ಪ್ರವಚನ ಇತ್ಯಾದಿಗಳು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. 10ನೇ ಚಾತುರ್ಮಾಸ್ಯ ಅವರು ಎಲ್ಲಿ ಕಳೆದ್ರು ಅಂದರೆ ಮಾನವಿ ಅಂತ ಈಗಾಗಲೇ ಗೊತ್ತು. ರಾಯಚೂರು ಜಿಲ್ಲಾದ ಮಾನ್ವಿ ತಾಲೂಕು. ಆ ಮಾನ್ವಿ ಹತ್ರ ಸಂಜೀವರಾಯನ ಗುಡಿ ಅಂತಿದೆ. ಅದು ಮಾನ್ವಿ ಊರು ಹೊರಗಿರುವಂಥ ಒಂದು ಪ್ರದೇಶ ಅದು. ಆ ಸಂಜೀವರಾಯನ ಗುಡಿ ಅಂತ ಅಲ್ಲಿ ಗುಡಿ ಬಿಟ್ಟರೆ ಬೇರೆ ಏನಿಲ್ಲ, ಬೇರೆ ಯಾವುದಕ್ಕೂ ಅನುಕೂಲವೂ ಇಲ್ಲ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ತಾವು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಬಳಿಕ 2ನೇ ಚಾತುರ್ಮಾಸ್ಯವನ್ನು ಅಲ್ಲೇ ಕಳೆದಿದ್ರು ಅಂತ ಪ್ರತೀತಿ. ಆ ಜಾಗದಲ್ಲಿ ಆ ರಾಯರಾದ ಬಳಿಕ ಬೇರೆ ಯಾರು ಚಾತುರ್ಮಾಸ್ಯ ಮಾಡಿರ್ಲಿಕ್ಕಿಲ್ಲ, ಯಾಕಂದ್ರೆ ಏನೂ ಅನುಕೂಲವೇ ಇಲ್ಲ ಅಲ್ಲಿ. ಈ ಸುವಿದ್ಯೇಂದ್ರ ತೀರ್ಥ ಸ್ವಾಮಿಗಳೇ ತಮ್ಮ 10ನೇ ಚಾತುರ್ಮಾಸ್ಯವನ್ನು ಅಲ್ಲಿ ಕಳೆದ್ರು.
ಅಲ್ಲಿ ತಮ್ಮ ಚಾತುರ್ಮಾಸ್ಯವನ್ನು ಕಳೆದು ಈ ಹರಿಕಥಾಮೃತಸಾರ ಉಪನಿಷತ್ತು ಇತ್ಯಾದಿಗಳನ್ನ ಪ್ರವಚನ ಮಾಡಿದರು. ಮತ್ತೆ ಒಂದು ಬೃಹತ್ ಪ್ರಮಾಣದ ಬೃಹತಿ ಸಹಸ್ರ ಯಜ್ಞ ಅಂತ ಕೂಡ ನಡೆಸಿದರು. ಬೃಹತಿ ಸಹಸ್ರ ಯಜ್ಞ ನಡೆಸಿ ಅನೇಕ ಕಡೆಗಳಿಂದ ಪುರೋಹಿತರನ್ನ ಪಂಡಿತರನ್ನೆಲ್ಲ ಕರೆಸಿ ಸನ್ಮಾನ ಮಾಡಿ ಹೀಗೆ ನಾನಾ ಪ್ರಕಾರದ ಜ್ಞಾನ ಕಾರ್ಯಗಳನ್ನ ಮತ್ತೆ ಯಜ್ಞ ಕಾರ್ಯಗಳನ್ನೆಲ್ಲ ಅವರು ನಡೆಸಿದ್ರು. ಅಲ್ಲಿ ನಡೆಸಿದಂತಹ ಪ್ರವಚನದ ಧ್ವನಿ ಮುದ್ರಣ ನಾವು ಕೇಳ್ತೇವೆ. ಅಲ್ಲಿ ಅವರೇನು ಈ ಹರಿಕಥಾಮೃತ ಪ್ರವಚನ ಮಾಡಿದ್ರಲ್ಲ, ಅದರಲ್ಲಿ ಅನೇಕ ಕಡೆಗಳಲ್ಲಿ ಹೀಗೆ ಪಾಠ ಇದ್ದಿರಬೇಕು, ಹೀಗೆ ಇದು ತಪ್ಪಾಗಿದ್ದಿರಬೇಕು, ಹೀಗಿದ್ರೆ ಒಳ್ಳೆಯದು ಅಂತ ಹೀಗೆ ನಾನಾ ಥರದ ಸಂಶೋಧನೆಗಳನ್ನು ಅವರು ಕೂಡ ಮಾಡಿದ್ದನ್ನು ನಾವು ಅವರ ಪ್ರವಚನದಲ್ಲಿ ಮುಂದೆ ಕೇಳ್ತೇವೆ. ಅವರು ಆ ಪ್ರವಚನ ಮಂಟಪಕ್ಕೆ ಒಂದು ವಿಶಿಷ್ಟವಾದ ಹೆಸರನ್ನು ಇಟ್ಟಿದ್ದಾರೆ, ತತ್ವ ಪ್ರಬೋಧಕ ಮಂಟಪ ಅಂತ. ಹೀಗೇನೋ ಸ್ವಲ್ಪ ನಾನು ಅಸ್ತವ್ಯಸ್ತ ಮಾಡಿ ಹೇಳಿದ್ದಿರ್ಬೋದು. ಅವರು ತಮ್ಮ ಹರಿಕಥಾಮೃತಸಾರ ಪ್ರವಚನದ ಧ್ವನಿ ಮುದ್ರಣದಲ್ಲೇ ಅದನ್ನು ಹೇಳ್ತಾರೆ. ಸ್ವಾಮಿಗಳೇ ಮಾತು ಹೇಳ್ತಾರೆ, ನಾವು ಒಂದು ಕೇಳಿದ ನಂಗೆ ನೆನಪು. ಕೆಲವರು ಸ್ವಾಮಿ ತಮ್ಮ ಪ್ರವಚನ ಬಹಳ ಗಂಭೀರವಾಗಿರ್ತದೆ, ನಡುವೆಲ್ಲಾದರೂ ಹಾಸ್ಯ ಸ್ವಲ್ಪ ಏನಾದರೂ ಕಥೆಗಳು ಇಂಥವು ಇರೋದಿಲ್ಲ ಅಂತ ಕೇಳ್ಕೊಂಡಿದ್ರಂತೆ. ಅದಕ್ಕೆ ಸ್ವಾಮಿಗಳು ಹಾಸ್ಯ ಕಥೆ ಇಂಥವನ್ನೆಲ್ಲ ಕೇಳೋದಾದ್ರೆ ನನ್ನ ಪ್ರವಚನಕ್ಕೆ ಬರಲೇಬೇಡಿ, ವಜ್ರದ ಅಂಗಡಿಗೆ ಹೋಗುವಂಥ ಜನ ಕಡಿಮೆ, ಗೊಬ್ಬರದ ಅಂಗಡಿಗೆ ಹೋಗುವಂಥ ಜನರೇ ಹೆಚ್ಚು ಅಂತ ಸ್ವಾಮಿಗಳು ಅದನ್ನು ಹಾಸ್ಯ ಮಾಡ್ತಾರೆ. ಹೀಗೆ ನಿಜವಾಗಿ ತತ್ವ ತಿಳ್ಕೊಳ್ಬೇಕು ಅಂತಿದ್ರಷ್ಟೇ ಇಲ್ಲಿ ಬನ್ನಿ ಅಂತ ಆ ಸ್ವಾಮಿಗಳೇ ಹೇಳಿದ ಮಾತಿದೆ. ಅವ್ರ ಧ್ವನಿ ಮುದ್ರಣದಲ್ಲಿ ಅದು ಸೇರ್ಕೊಂಡಿದೆ ಈಗಾಗಲೇ. ಹೀಗೆ ಈ ಮಂಟಪ ಏನಿದೆ ಇದು ತತ್ವ ಪ್ರಬೋಧಕ ಮಂಟಪ. ಇದು ತತ್ವ ಪ್ರಬೋಧಕ ಮಂಟಪ ಆದ್ದರಿಂದ ತತ್ವ ಜಿಜ್ಞಾಸುಗಳಾದವ್ರು ಮಾತ್ರ ಇಲ್ಲಿ ಬನ್ನಿ, ಲೋಕವಾರ್ತೆಗಳನ್ನು ಕೇಳಬೇಕು ಅಂತಿದ್ದಾರೆ ಯಾರು ಇಲ್ಲಿ ಬರಬೇಡಿ ಅಂತ ಹೇಳ್ತಾರೆ ಸ್ವಾಮಿಗಳು. ಅದ ಅರ್ಥ ಏನು? ದಾಸರ ಈ ಹರಿಕಥಾಮೃತಸಾರದ ಯಾವುದೋ ಒಂದು ಪದ್ಯದಲ್ಲಿ ಹಾಗೆ ಇದೆ. ಈ ವಿಚಾರಗಳಿದೆ, ತತ್ವ ವಿಚಾರಗಳು, ಇದನ್ನ ಯೋಗ್ಯರಾದವರು ಮಾತ್ರ ಕೇಳಿರಿ, ಯೋಗ್ಯರಾದವ್ರಿಗೆ ಹೇಳ್ರಿ. ಇದನ್ನ ಯಾರೋ ವ್ಯರ್ಥರಾದವರು, ಲೋಕ ಪ್ರತಿಷ್ಠೆಗಾಗಿ ಬದುಕುವವರು, ಹರಟೆಗಾಗಿ ಕಾಲಹರಣಕ್ಕಾಗಿ ಬದುಕುವವರಿಗೆ ಇದನ್ನು ಹೇಳಲೇಬೇಡಿ ಅಂತ ದಾಸರೇ ಹೇಳಿದ್ದಿದೆ. ಅದನ್ನು ವ್ಯಾಖ್ಯಾನ ಮಾಡುವಾಗ ಸ್ವಾಮಿಗಳು ಈ ಥರ ಹೇಳ್ತಾರೆ, ತತ್ವ ಪ್ರಬೋಧಕ ಮಂಟಪ ಅಂತ. ಆ ಮಂಟಪಕ್ಕೆ ಅವ್ರು ಹೆಸರಿಟ್ಕೊಂಡಿದ್ದ ನೆನಪು. ಅಲ್ಲಿ ಅವರು ಪ್ರವಚನ ಮಾಡಿದ್ದೇನಿದೆ ಅದರ ಧ್ವನಿ ಮುದ್ರಣ ನಮ್ಗೆ ಈಗ ಉಪಲಬ್ಧ ಇದೆ. ಅಲ್ಲಿ ಆ ಜನ ಎಷ್ಟು ಭಾವುಕರು, ಆ ಸ್ವಾಮಿಗಳಿಗೆ ಎಂಥ ಗೌರವ ತೋರಿಸ್ತಾನಂದ್ರೆ, ನನ್ನ ಎದುರಿಗೆ ನೀವೇನು ಪುಸ್ತಕ ನೋಡ್ತಿರಲ್ಲ, ಇದು ವಾಸ್ತವಿಕ ಪುಸ್ತಕ ಅಲ್ಲ, ಇದು ಆಮಂತ್ರಣ ಪತ್ರಿಕಾ. ಇದು ಆಮಂತ್ರಣ ಪತ್ರಿಕಾನೇ ಹರಿಕಥಾಮೃತಸಾರದ ರೂಪದಲ್ಲಿದೆ. ಸುಮಾರು 134 ಪುಟಗಳಿರುವಂಥ 134, 138 ಅಲ್ಲ 140 ಅಂತಲೇ ಇಟ್ಕೊಳ್ಳಿ, 140 ಪುಟಗಳಿರುವಂಥ ಒಂದು ಪುಸ್ತಕ ಇದೆ. ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗ್ಲಿಕ್ಕೆ ಅನುಕೂಲ ಇರುವಂಥ ಪುಸ್ತಕ. ಸುವಿದ್ಯಂತ ತೀರ್ಥರು ತಾವು ಸಾಕಷ್ಟು ಅದನ್ನು ಅನೇಕ ಬಾರಿ ಈಗಾಗಲೇ ಅವರು ಪ್ರವಚನ ಮಾಡಿದ್ರು. ಅವ್ರಿಗೇನು ಹರಿಕಥಾಮೃತಸಾರ ಪ್ರವಚನ ಹೊಸದಲ್ಲ. ಅನೇಕ ಬಾರಿ ಪ್ರವಚನ ಮಾಡಿದ್ರ ಫಲವಾಗಿ ಅದಷ್ಟನ್ನು ಸಂಶೋಧನೆ ಮಾಡಿ, ಆ ಸಂಶೋಧನೆ ಫಲವಾಗಿ ಅವ್ರು ಏನೇನು ಕಂಡುಕೊಂಡಿದ್ರು ಅದನ್ನೆಲ್ಲ ಅಲ್ಲಿ ಸರಿಯಾಗಿ ಸೇರಿಸ್ತಾರೆ. ಪದಗಳನ್ನು ಎಲ್ಲಿ ಒಡೆಯಬೇಕು, ಎಲ್ಲಿ ಯಾವ ಷಟ್ಪದಿ ಅಲ್ಲ ಇದು, ಮೊದಲನೇ ಪದ, ಎರಡನೇ ಪದ, ಮೂರನೇ ಪಾದ, ಇದೆಲ್ಲ ಎಲ್ಲಿ ಮುಕ್ತಾಯ ಆಗ್ತವೆ ಅಂತನ್ನೋದನ್ನೆಲ್ಲ ಸರಿಯಾಗಿ ಗಮನಿಸಿ ಅವರು ಮಾಡಿದಂಥ ಒಂದು ವ್ಯವಸ್ಥೆ ಇದು. ಹೀಗೆ ಸುವಿದ್ಯಂತ ತೀರ್ಥರು ತಮ್ಮ ಜೀವಮಾನದಲ್ಲಿ ನಡೆಸಿದಂಥ ಪ್ರವಚನಗಳೇನಿವೆ, ಅದರಲ್ಲಿ ಅವ್ರು ಮಾಡಿದಂಥ ಸಂಶೋಧನೆ ಏನಿದೆ, ಅದರ ಫಲವಾಗಿ ಹರಿಕಥಾಮೃತಸಾರಕ್ಕೆ ಹೀಗೆ ಇಂತಿಂಥ ಪದ್ಯಗಳು ಇಂತಿಂಥ ಕಡೆ ಇರಬೇಕು, ಹೀಗೆ ಇದಾಗಬೇಕು ಅಂತ ಅವ್ರು ಏನು ಹೇಳಿದ್ದಾರೆ, ಅದನ್ನ ಆ ದಾಸರು, ಆ ಸ್ವಾಮಿಗಳ ಶಿಷ್ಯರು ಆಮಂತ್ರಣ ಪತ್ರಿಕಾ ರೂಪದಲ್ಲೇ ಇಡೀ ಪುಸ್ತಕವನ್ನೇ ತಂದುಬಿಟ್ರು. ಇದೊಂದು ವಿನೂತನೇ ಇದೆ. ಆಮಂತ್ರಣ ಪತ್ರಿಕಾವನ್ನು ಒಂದು 2-3 ಪೇಜಿಂದ ಆಮಂತ್ರಣ ಪತ್ರಿಕಾ ಇರ್ತದೆ. ಈ ಆಮಂತ್ರಣ ಪತ್ರಿಕಾದಲ್ಲಿ ಜುಲೈ 28ರಿಂದ 2011 ಇಸ್ವಿಯಿಂದ ಸೆಪ್ಟೆಂಬರ್ 12, 2011 ಇಸ್ವಿವರೆಗೆ ಸಂಜೀವ ರಾಯ ಮುಖ್ಯ ಪ್ರಾಣದೇವರ ಸನ್ನಿಧಾನ ಮಾನ್ವಿ ಅಲ್ಲಿ ನಡೆದಂಥ 10ನೇ ಚಾತುರ್ಮಾಸ್ಯ ಸ್ವಾಮಿಗಳು ಅಂತ ಹೀಗೆ ನಾವು ಅದ್ರ ಬಗ್ಗೆ ಕೇಳ್ತೀವಿ. ಇಲ್ಲಿ ಈ ಪುಸ್ತಕ ಕೂಡ ಅಷ್ಟು ಮಹತ್ವ ಇದೆ. ಹೀಗೆ ಪರಮ ಭಗವದ್ ಭಕ್ತನಿಗರಾದರದಿ ಕೇಳುವುದು ಅಂತ ಮೊದಲೇ ಹೇಳ್ತಾರೆ ದಾಸರು. ಈಗ ನಾನು ಕೇಳಿದ್ನಲ್ಲ, ದಾಸರು ಭಾಮಿನಿ ಷಟ್ಪದಿಯಲ್ಲಿ ಇದನ್ನು ಬರೆದರು ಅಂತ. ಪರಮ ಭಗವದ್ ಭಕ್ತನಾದರ ಇದನ್ನು ಆದರದಿ ಕೇಳುವುದು, ಕೇಳಿರಿ ಅಂತ ಹೇಳಿಲ್ಲಂತೆ. ಇದನ್ನ ಈ ಹರಿಕಥಾಮೃತಸಾರಕ್ಕೆ ಬನ್ನಂಜ ಗೋವಿಂದಾಚಾರ್ಯರು ಕೂಡ ವಿಸ್ತಾರ ವ್ಯಾಖ್ಯಾನ ಮಾಡಿದ್ದಿದೆ. ಆದರೆ ಸುವಿದ್ಯಂತ ತೀರ್ಥರು ಪ್ರವಚನ ಮಾಡಿದ್ದೇನಿದೆ ಸುಲಭವಾಗಿ ಗ್ರಾಹ್ಯ ಆಗುವಂಥದ್ದು, ಬೇಗ ಮುಗಿಯುವಂಥದ್ದು. ಹಾಗಾಗಿ ಬಹಳ ಸಂಕ್ಷಿಪ್ತನೂ ಅಲ್ಲ, ಬಹಳ ವಿಸ್ತಾರನೂ ಅಲ್ಲ. ಹೀಗೆ ಮಾಡಿದ್ದು ಸುವಿದ್ಯಂತ ತೀರ್ಥರಿದೆ. ಬನ್ನಂಜ ಗೋವಿಂದಾಚಾರ್ಯರು ವಿಸ್ತಾರವಾಗಿ ಮಾಡಿದ್ದಿದೆ. ಕೆಲವು 5 ಸಂಧಿಗಳಿಗೆ ಮಾತ್ರ ಪ್ರವಚನ ಮಾಡಿದ್ದು ಅವ್ರದ್ದು ಉಪಲಬ್ಧ ಇದೆ, ಧ್ವನಿ ಮುದ್ರಣ ಅಂತ ನೆನಪು.
ಅವರು ಕೂಡ ಅದನ್ನು ಹೇಳ್ತಾರೆ. ವಿಸ್ತಾರವಾಗಿ ಹೇಳಿದ್ರಿಂದ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಅಂತೇನಿದೆಯಲ್ಲ, ಕೇಳಬೇಕು ಕೇಳಿರಿ ಅಂತ ಆಜ್ಞೆ ಮಾಡಲಿಲ್ಲ ಅಂತ ದಾಸರು. ಕೇಳುವುದು ಅಂತಂದ್ರೆ ಅದಕ್ಕಲ್ಲೊಂದು ವಿನಂತಿ ಇದೆ, ಬನ್ರಿ ಕೇಳ್ರಿ ಅಂತ. ದಾಸರು ತಮ್ಗಿಂತ ಶ್ರೇಷ್ಠರಾದಂತಹ ಪರಮ ಭಗವದ್ಭಕ್ತರನ್ನೆಲ್ಲ ಬನ್ನಿ ಕೇಳಿ ಅಂತ ವಿನಂತಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಭಗವದ್ಭಕ್ತರು ಯಾರೇ ಇರಲಿ ಅವರೆಲ್ಲರ ಬಗ್ಗೆನೂ ದಾಸರಿಗೆ ಅಷ್ಟೊಂದು ಪ್ರೀತಿ, ಅದಕ್ಕೆ ಬನ್ನಿ ಕೇಳಿರಿ ಅಂತಂದು ಆಜ್ಞೆ ಮಾಡಲಿಲ್ಲ, ಆಲಿಸುವುದು ಕೇಳುವುದು ಅಂತ ವಿನಂತಿ ಮಾಡ್ಕೊಂಡಿದ್ದಾರೆ ಅಂತ ಗೋವಿಂದಾಚಾರ್ಯ ಅದನ್ನ ಹೀಗೆ ವಿವರಣೆ ಮಾಡ್ತಾರೆ. ಗೋವಿಂದಾಚಾರ್ಯ ಮತ್ತೊಂದು ಸಂಗತಿಯನ್ನು ಹೇಳ್ತಾರೆ. ಈ ಸ್ಮಾರ್ತರು ವೈಷ್ಣವರು ಅಂತ ಸಂಗತಿಗಳನ್ನ ಮೊನ್ನೆ ಹೇಳಿದ್ನಲ್ಲ, ದರಾ ಬೇಂದ್ರೆಯವರು ಸ್ಮಾರ್ತರು ಅಥವಾ ಚಿತ್ತಾವನರು ಏನೋ, ನಂಗೆ ಅಷ್ಟೆಲ್ಲ ಸರಿಯಾಗಿ ನೆನಪಿಲ್ಲ. ವೈಷ್ಣವರಂತೂ ಅಲ್ಲ, ಸ್ಮಾರ್ತರೆ. ಅವರಿಗೆ ಈ ಹರಿಕಥಾಮೃತರ ಬಗ್ಗೆ ಭಾರಿ ಮೆಚ್ಚುಗೆ ಅಂತ. ಅವರು ಗೋವಿಂದಾಚಾರ್ಯರೇ ಹರಿಕಥಾಮೃತಸಾರದಲ್ಲಿರುವಂತಹ ತತ್ವಗಳನ್ನ ಕನ್ನಡದಲ್ಲಿ ಇನ್ನೂ ಹೆಚ್ಚು ವಿಸ್ತಾರವಾಗಿ ನೀವು ಹೇಳಿರಿ, ಮತ್ತು ಹರಿಕಥಾಮೃತಸಾರದಲ್ಲಿ ಒಂದು ಅದ್ಭುತವಾದ ಸಂಖ್ಯಾಶಾಸ್ತ್ರ ಇದೆ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಈ ವ್ಯಾಖ್ಯಾನಕಾರರು ಇದ್ದಾರಲ್ಲ, ಈ ವ್ಯಾಖ್ಯಾನಕಾರರು ಆ ಹರಿಕಥಾಮೃತಸಾರದಲ್ಲಿ ಹುದುಗಿರುವಂತಹ ಸಂಖ್ಯಾಶಾಸ್ತ್ರವನ್ನ ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅದನ್ನು ಕೂಡ ಸುವಿದ್ಯೇಂದ್ರ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅಳವಡಿಸ್ಕೊಂಡಿದ್ದು ಆ ಸಂಖ್ಯೆ ಬೇಂದ್ರೆಯವರು ತಮ್ಮ ಕವನಗಳಲ್ಲಿ, ತಮ್ಮ ಹಾಡುಗಳಲ್ಲಿ ಅಂತದನ್ನೆಲ್ಲ ಅಳವಡಿಸ್ಕೊಂಡಿದ್ದಾರೆ. ಸಂಖ್ಯಾಶಾಸ್ತ್ರದ ಬಗ್ಗೆ, ನ್ಯೂಮರಾಲಜಿ ಬಗ್ಗೆ ಆ ದರಾ ಬೇಂದ್ರೆಯವರಿಗೆ ಏನೊಂದು ಮೆಚ್ಚುಗೆ ಇತ್ತು. ಹರಿಕಥಾಮೃತಸಾರಕ್ಕೂ ಕೂಡ ಅಷ್ಟವರು ಗೌರವ ತೋರಿಸ್ತಿದ್ರಂತೆ, ಅಂತ ಒಂದು ಪ್ರೀತಿ ಇತ್ತಂತೆ ಅವ್ರಿಗೆ, ಬೇಂದ್ರೆಯವರಿಗೆ. ಅಲ್ಲೇ ಕಾಣ್ತೀವಿ ಅಂತ ಕೇಳಿದೆ. ಈ ಉದಾಹರಣೆಗೆ ನರಸಿಂಹ ಅಂತ ಶಬ್ದ ಬಂದ್ಬಿಟ್ರೆ, ಆ ನರಸಿಂಹ ಇವೆಲ್ಲ ಏನಿದೆಯಲ್ಲ, ಅಲ್ಲಿ ಹ ಅಂತ ಅನ್ನೋದು ಎಷ್ಟನೇ ಅಕ್ಷರಕ್ಕೆ ಸೂಚಕ, ಸಿ ಅನ್ನೋದು ಎಷ್ಟನೇ ಅಕ್ಷರಕ್ಕೆ ಸೂಚಕ, ಆ ಮೇಲಿರುವಂಥ ಅನುಸ್ವಾರ ಎಷ್ಟನೇ ಅಕ್ಷರಕ್ಕೆ ಸೂಚಕ ಅಂತ ಹೀಗೆಲ್ಲ ನಾವು ಅದನ್ನು ಕೇಳ್ತೇವೆ. ಹೀಗೆ ನರಸಿಂಹ ಅನ್ನೋ ಶಬ್ದದಿಂದಲೇ ನರಸಿಂಹನಿಗೆ ಎಷ್ಟು ರೂಪಗಳಿವೆ ಅಂತ ನಾವು ಕೇಳ್ತೇವೆ. ಅದನ್ನೆಲ್ಲ ಮುಂದೆ ನಾವು ವಿಸ್ತಾರವಾಗಿ ಶ್ರವಣ ಮಾಡುವಾಗ ಕೇಳ್ತೇವೆ. ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದ ಯಾವುದೋ ಒಂದು ಭಾರಭೃತ್, ಭಯಕೃತ್, ಭಯನಾಶನ ಇತ್ಯಾದಿ ಅನೇಕ ನಾಮಗಳು. ಅಲ್ಲಿ ಭಯಕೃತ್, ಭಯನಾಶನ ಅನ್ನುವಂಥ ಎಲ್ಲ ಶಬ್ದಗಳು, ಗುಣಭೃತ್, ನಿರ್ಗುಣ, ಇವೆಲ್ಲ ಶಬ್ದಗಳನ್ನು ಒಂದೊಂದು ಅಕ್ಷರವು ಎಷ್ಟು ಯಾವ್ಯಾವ ಸಂಖ್ಯೆಗೆ ಸೂಚಕ, ಅದನ್ನ ಹೇಗೆ ಓದಬೇಕು ಅಂತಂದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಅದು ಆ ವ್ಯಾಖ್ಯಾನದಲ್ಲಿ ಎಲ್ಲ ಹುದುಗಿದೆ. ದಾಸರದನ್ನು ಸೂಚನೆ ಮಾಡಿದ್ದಾರೆ ಅಂತ ನಾವು ಕೇಳ್ತೀವಿ. ಜೀವನ ಸ್ವರೂಪ ದೇಹದಲ್ಲಿ ಇದು ಹೊರಗಿರುವಂಥ ಸ್ಥೂಲ ದೇಹ, ಒಳಗಿರುವಂಥದ್ದು ಅನಿರುದ್ಧ ದೇಹ, ಅದರೊಳಗಿರುವಂಥದ್ದು ಲಿಂಗ ದೇಹ, ಅದರೊಳಗೆ ಮೂಲಭೂತವಾಗಿರುವಂಥದ್ದು ಸ್ವರೂಪ ದೇಹ. ಮೋಕ್ಷಕ್ಕೆ ಹೋಗೋ ಹೊತ್ತಿಗೆ ಮೋಕ್ಷಕ್ಕೆ ನಾವು ಹೋದ್ರೆ ನಾನು ಹೋದ್ರೆ ಹೋದನು ಅಂತಂತೀವಲ್ಲ, ಹಾಗೆ ಆವಾಗ ಈ ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗ ದೇಹ ಎಲ್ಲ ಹೋಗಿಬಿಟ್ಟಿರ್ತಾವಂತೆ. ಸ್ವರೂಪ ದೇಹ ಒಂದೇ ಉಳಿದಿರ್ತವಂತೆ. ಸ್ವರೂಪ ದೇಹದಲ್ಲಿ ಯಾವಾಗಲೂ ಕೂಡ ನರಸಿಂಹರೂಪಿಯಾದಂಥ ಭಗವಂತ 88,725 ರೂಪಗಳಿಂದ ಇರ್ತಾನಂತೆ. ಇಲ್ಲೇ ಮುಂದೆ ಹರಿಕಥಾಮೃತಸಾರದೆಲ್ಲೋ ಬರ್ತದೆ. ಸಂಖ್ಯೆ ನಾನು ನಿಖರವಾಗಿ ಹೇಳಿದ್ದೇನೆ ಅಂತ ನೆನಪು, 80,725 ರೂಪ ಅಂತ. 25,780 ರೂಪಗಳು ಅಂತ ಹೀಗೆ ನಾವು ಕೇಳ್ತೇವೆ. ಅದಕ್ಕಾಗಿ ಮಾತೃಕಾ ಮಂತ್ರ ಅಂತೀವಲ್ಲ, ಅಜ, ಆನಂದ, ಇಂದ್ರ, ಈಶಾನ, ಉಗ್ರ, ಊರ್ಜ ಅಂತ ಹೀಗೆಲ್ಲ ಒಂದು ಕ್ಷಮ್ ಲಕ್ಷ್ಮೀ ನೃಸಿಂಹಾಯ ಜೀವೆ ಅಂತೇಳಿ, ಕೊನೆಗೆ ಜೀವೆ, ಅಜ ತಲೆಗೆ, ಆನಂದ ಮುಖಕ್ಕೆ, ಇಂದ್ರ ಬಲಗಣ್ಣ, ಇಂದ್ರ ಈಶಾನ ಅಂತ ಎಡಗಣ್ಣ ಅಂತ ಹೀಗೆಲ್ಲ ಮುಟ್ಕೋತಾ ಹೋಗ್ತೀವಿ. ಲಾಳುಕಾಯ ನಮಃ ಪ್ರಾಣೆ, ಲಾಳುಕ ಅಂತ ಪ್ರಾಣದಲ್ಲಿರ್ತಾನಂತೆ. ಕ್ಷಮ್ ಲಕ್ಷ್ಮೀ ನೃಸಿಂಹಾಯ ಜೀವೆ ಅಂತಂತೇವೆ ನಾವು. ಆ ಜೀವ ಹೃದಯದಲ್ಲಿರ್ತಾನೆ ಅಂತ ಕಲ್ಪನೆ. ಆ ಜೀವ ಏನಿದ್ದಾನೆ ಸ್ವರೂಪಭೂತ ದೇಹ, ಜೀವನ ಸ್ವರೂಪಭೂತ ದೇಹದಲ್ಲಿ ಲಕ್ಷ್ಮೀ ನರಸಿಂಹ. ದಿವಸ ಇವನು ಸ್ವಲ್ಪ ಅನುಸಂಧಾನ ಮಾಡ್ಕೊಳ್ಬೇಕು. ಆ ಹರಿಕಥಾಮೃತರ ಪ್ರವಚನ ಮಾಡುವುದಕ್ಕಿಂತ ಮೊದಲು ಇದನ್ನೆಲ್ಲ ಕೇಳೋ ಸಂದರ್ಭದಲ್ಲಿ ಈ ಮಾತೃಕಾ ಮಂತ್ರ ದಿವಸ ಜಪ ಮಾಡುವಾಗ ಕ್ಷಮ್ ಲಕ್ಷ್ಮೀ ನೃಸಿಂಹಾಯ ಸ್ವರೂಪ ದೇಹೆ ಪಂಚವಿಂಶೋತ್ತರ 80,780 ರೂಪೈ ಸ್ಥಿತಾಯ ಲಕ್ಷ್ಮೀ ನೃಸಿಂಹಾಯ ಅಂತ ಅನ್ನೋದನ್ನು ನಾನು ಕೂಡ ಅಭ್ಯಾಸ ಮಾಡ್ಕೊಂಡೆ. ಆಮೇಲೆ ಮೊದಲು ಜೀವದಲ್ಲಿ ಲಕ್ಷ್ಮೀ ನೃಸಿಂಹ ಇದ್ದಾನೆ ಕಥೆ ಅಂತಿದ್ದೆ. ಇದನ್ನೆಲ್ಲ ಕೇಳಿದ ಮೇಲೆ 80,725 ರೂಪಗಳಿಂದ ಅಲ್ಲಿರುವಂತಹ ಲಕ್ಷ್ಮೀ ನೃಸಿಂಹನಿಗೆ ನಮಸ್ಕಾರ ಅಂತ ಹೇಳೋದನ್ನು ಅಭ್ಯಾಸ ಮಾಡಿಕೊಂಡೆ. ಹೀಗೆ ಕೇಳ್ತಾ ಹೋದಂತೆ, ಅಧ್ಯಯನ ಮಾಡ್ತಾ ಹೋದಂತೆ ಅದನ್ನು ನಮ್ಮ ದೈನಂದಿನ ಸಂಧ್ಯಾವಂದನ, ದೇವರ ಪೂಜೆ ಇತ್ಯಾದಿ ಕಡೆಗಳಲ್ಲಿ ಅದನ್ನು ಅನುಸಂಧಾನ ಮಾಡ್ಕೊಳ್ಬೇಕು ಅನ್ನೋದಕ್ಕಾಗಿ ಹೇಳಿದೆ. ಹೀಗೆ ಅದ್ಭುತವಾದಂಥ ಸಂಖ್ಯಾಶಾಸ್ತ್ರ ಅದರಲ್ಲಿ ಅಡಗಿದೆ. ಅದನ್ನು ವ್ಯಾಖ್ಯಾನಕಾರರಾದವರು ಮೇಲೆ ತಮ್ಮ ಪ್ರವಚನಗಳಲ್ಲಿ ಅದನ್ನು ಬಳಕೆಗೆ ತಂದಿದ್ದಾರೆ. ಹೀಗೆ ಆಗಿನ ಕಾಲದ ವ್ಯಾಖ್ಯಾನಕಾರರಿಂದ ಹಿಡಿದು ಜಂಬುಕಂಡಿ ವಾದರಾಜಾಚಾರ್ಯರು, ಸಂಕರ್ಷಣ ಒಡೆಯರು, ಮತ್ತೆಲ್ಲ ದಾಸರು, ಆಧುನಿಕರಾದಂತಹ ಸುವಿದ್ಯೇಂದ್ರ ತೀರ್ಥರು, ಗೋವಿಂದಾಚಾರ್ಯರು,
ಅವರೆಲ್ಲರೂ ಕೂಡ ಅದನ್ನು ತಂದಿದ್ದಿದೆ, ಬಳಕೆಗೆ ತಂದಿತ್ತು. 32 ಸಂಧಿಗಳನ್ನು ಅಂತ ಹೇಳ್ತೀವಿ ನಾವು. ಆ 32 ಸಂಧಿಗಳು ಯಾವ ಸಂಧಿ ಯಾವುದು ಆಮೇಲೆ ಅಂತ ಅನ್ನೋದ್ರ ಬಗ್ಗೆನೂ ತುಂಬ ವಿವಾದ, ಅಸ್ತವ್ಯಸ್ತ ಇದೆ. ಒಂದು ಸಣ್ಣ ಸಣ್ಣ ಹಾಡುಗಳ ಬಗ್ಗೆನೇ ಇಷ್ಟ ಗೊಂದಲ ಇದೆ ಅಂತಂದಮೇಲೆ ಸಂಧಿಗಳ ಬಗ್ಗೆ ಗೊಂದಲ ಇರೋದ್ರ ಬಗ್ಗೆ ಏನು ಆಶ್ಚರ್ಯ ಇಲ್ಲ. ಹೀಗೆ ಒಂದೊಂದು ಹಸ್ತಪ್ರತಿಗಳಲ್ಲಿ ಒಂದೊಂದು ಥರ. ಮಂಗಳಾಚರಣ ಸಂಧಿ ಅಂತ ಕೆಲವರು ಅಂತಾರೆ, ಅದಕ್ಕೇನು ಮಂಗಳ ಸಂಧಿ ಅಂತ ಇನ್ನು ಕೆಲವರು ಅಂತಾರೆ. ಹೀಗೆ ನಾನಾ ಥರದ ನಾಂದಿ ಸಂಧಿ ಅಂತ ಕೆಲವರು ಅಂತಾರೆ. ನಾಂದಿ ಅಂದ್ರೂ ಮಂಗಳಾಚರಣ ಒಂದು ಒಂದೇ ಅಂತ ಹೀಗೆ ಬೇರೆ ಬೇರೆ ಹೆಸರುಗಳನ್ನು ನಾವು ಕೇಳ್ತೇವೆ. ಭೀಮೇಶ ದಾಸರು ಅಂತ ಒಬ್ಬರು ದಾಸರು, ಅವರು ಸಂಧಿಮಾಲಾ ಸಂಧಿ ಅಂತ ಒಂದು ಇನ್ನೊಂದು ಸಂಧಿಯನ್ನೇ ರಚನೆ ಮಾಡಿದ್ದಾರೆ. ಹರಿಕಥಾಮೃತಸಾರದಲ್ಲಿ ಬಂದಿರುವಂತಹ ಸಂಧಿಗಳು ಯಾವ ನಂತರ ಯಾವುದು ಅಂತ ಈ ಗೊಂದಲ ಪರಿಹಾರ ಮಾಡಲಿಕ್ಕಾಗಿ ಅವರು ಮಾಡಿದ್ದು ಕೂಡ ಒಂದು ಉಪಲಬ್ಧ ಇದೆ. ಮತ್ತೆ ಅವರು ಜಗನ್ನಾಥ ದಾಸರ ಸಾಕ್ಷಾತ್ ಶಿಷ್ಯರಾದ್ರಿಂದ ಅವ್ರು ಮಾಡಿದ್ದಕ್ಕೆ ಹೆಚ್ಚು ಮಾನ್ಯತೆ ಅಂತ ಈ ಕೂಡ ಒಂದು ನಂಬಿಕೆ ಇದೆ. ಕೃತಿಗಳಲ್ಲಿ ಕೂಡ ಗೊಂದಲ ಇದೆ ಅಂತ ಹೇಳಿದೆ. 985, 86 ಅಂತ ಕೂಡ ಈಗೆಲ್ಲ ಕೇಳ್ತೀವಿ. 988 ಅಂತ ಕೂಡ ಕೇಳ್ತೀವಿ. ಸುವಿದ್ಯೆ 988 ಅಂತಂದ್ರೆ ಯೋಗ್ಯ ಅಂತ ಪ್ರಪಂಚನಾಚಾರ್ಯರು ಅಭಿಪ್ರಾಯ ಪಡ್ತಾರೆ. ಸುವಿದ್ಯೇಂದ್ರ ತೀರ್ಥರು ಕೂಡ ಅದೇ ಒಟ್ಟಾರೆ ಪದ್ಯಗಳು 985, 86 ಅಂತ ಕೆಲವೊಂದು ಅಭಿಪ್ರಾಯ ಇದೆ. 988 ಅನ್ನೋದೇ ಯೋಗ್ಯ ಅಂತ ಪ್ರಪಂಚನಾಚಾರ್ಯರು ಕೂಡ ಹೇಳ್ತಾರೆ. ಈ ನನ್ನ ಎದುರಿಗಿರುವಂತಹ ಸುವಿದ್ಯೇಂದ್ರ ತೀರ್ಥರೇ ಈ ಪುಸ್ತಕ ಏನಿದೆ ಇದರಲ್ಲಿಯೂ ಕೂಡ ಅದರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಅಸ್ಮದ್ ಗುರುವಂತರ್ಯಾಮಿ ಸರ್ವ ಗುರುಗಳಂತರ್ಯಾಮಿ ಅಂತ ಹೀಗೆ ಒಂದು ದೊಡ್ಡ 10-12 ವಾಕ್ಯಗಳ ಒಂದು ಪಂಕ್ತಿ ಇದೆ ಇದರಲ್ಲಿ. ಅದರಲ್ಲಿ ಕೊನೆಗೆ ಬ್ರಹ್ಮಾಂಡ ಅಂತರ್ಬಹಿರ್ವ್ಯಾಪ್ತ ಶ್ರೀಮದ್ ಹನುಮದ್ಭೀಮೋಧ್ವಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಜಗನ್ನಾಥ ವಿಠಲಾರ್ಪಣಮಸ್ತು 32 ಸಂಧಿ ಪದ 988 ಇಚ್ಛಾತಾರತಮ್ಯ ಸಂಧಿ ಅಂತ ಹೀಗೆಲ್ಲ ಮುಕ್ತಾಯ ಕಾಣಿಸ್ತದೆ. ಅಂತೂ ಸುವಿದ್ಯೇಂದ್ರ ತೀರ್ಥರಿಗೂ ಕೂಡ 988 ಅಂತ ಅನ್ನೋದು ಯೋಗ್ಯ ಅಂತ ಕಾಣಿಸ್ತದೆ. ಗಣಪತಿ 21ನೇ ಸಂಧಿ. ಗಣಪತಿಗೆ 21 ಅನ್ನೋದು ಬಹಳ ಪ್ರಿಯ ಅನ್ನೋ ಕಾರಣಕ್ಕಾಗಿ 21ನೇ ಸಂಧಿಯನ್ನ ಅಲ್ಲಿ ಸೇರಿಸ್ತಾರೆ ಅಂತ ಕಾಣಿಸ್ತದೆ. ಹೀಗೆ ನಾನಾ ಥರದ ಪಾಠ ಗಣನಗಳು, ಶಬ್ದಗಳ ವ್ಯತ್ಯಾಸ ಹೀಗೆಲ್ಲ ಕಾಣ್ತೀವಿ ಅಂತ ನಾವು. ಪಾಠಾಂತರಗಳಂತೂ ಇದ್ದೇ ಇದೆ. ಹೊಸದೊಂದು ಯಾವುದೋ ಪದ್ಯ, ಇಲ್ಲಿ ತನಕ ಯಾರು ಕೇಳದಿದ್ದೊಂದು ಪದ್ಯ ಅಂತ ಇದು. ನೀರೊಳಿಹ ಬುದ್ಬುದವ ಕಂಡು ಅದನೇರಿ ಸುಖಿಸುವೆನೆಂದು ದುದ್ದರ ಅಂತ ಹೊಸ ಪದ್ಯನೇ ಕಾಣಿಸ್ತದಂತೆ. ಹೀಗೆ ಎಷ್ಟೋ ವ್ಯತ್ಯಾಸಗಳಿವೆ. ಅದನ್ನೆಲ್ಲ ಸಂಶೋಧಕರು, ಪ್ರವಚನಕಾರರು, ಆಧುನಿಕರಾದಂಥ ಪ್ರಬಂಧನಾಚಾರ್ಯರು, ಗೋವಿಂದಾಚಾರ್ಯರು, ಸುವಿದ್ಯೇಂದ್ರ ತೀರ್ಥರು ಅದನ್ನೆಲ್ಲ ಹೇಳಿದ್ದಾರೆ. ಇದಕ್ಕೆ ಈ ಹರಿಕಥಾಮೃತಸಾರಕ್ಕೆ ಎಷ್ಟೊಂದು ಮಹತ್ವ ಇದೆ ಅಂತಂದ್ರೆ, ಹರಿಕಥಾಮೃತಸಾರದ ಗ್ರಂಥದ ಮಹತ್ವವನ್ನೇ ಪ್ರಶಂಸೆ ಮಾಡಿ ಎಷ್ಟೋ ಜನ ದಾಸರು ಹೀಗೆ ಹೇಳ್ತಾರೆ. ಅದು ಜಗನ್ನಾಥ ದಾಸ ಪ್ರಶಸ್ತಿ ಅಂತ ಕೇಳಿಸ್ತದೆ, ನಾವು ಕರಿತೇವೆ. ಅದು ಜಗನ್ನಾಥ ದಾಸರ ಪ್ರಶಂಸೆನೂ ಹೌದು, ಹರಿಕಥಾಮೃತಸಾರರ ಪ್ರಶಂಸೆನೂ ಹೌದು. ತಿಳಿಯನು ಎಂದೆಂದಿಗೆ ಅನ್ಯ ರಂಗವರ್ಗ ದಾಸರು ಜಗನ್ಮಾನ್ಯ. ರಂಗವರ್ಗ ದಾಸರು ಜಗನ್ಮಾನ್ಯರಾದಂತಹ ರಂಗವರ್ಗ ದಾಸರು ಅಂತ ಅವರನ್ನ ಪ್ರಾಣೇಶದಾಸರು ಸ್ತೋತ್ರ ಮಾಡಿದ್ದಿದೆ. ಶ್ರೀಕಾಂತವರ್ಗ ದಾಸರಿ ಕಲಿಯುಗದಲ್ಲಿ ಲೇಖಾಂಶರ ಹೃದಯ ತಂಗಿ ಅಂತ ಪ್ರಾಣೇಶದಾಸರು ಹೇಳಿದ್ರು. ಶ್ರೀಕಾಂತವರ್ಗ ದಾಸರು ಅಂದ್ರೆ ರಂಗವರ್ಗ ದಾಸರು ಅಂತ ಅರ್ಥ. ರಂಗ ಸುಖವ ಬಯಸಿ ಬದುಕಿರೋ ರಂಗವರ್ಗ ಭಾಗವತರ ಅಂತ ಶ್ರೀಧ ವಿಠಲದಾಸರು ಹೇಳ್ತಾರೆ. ಎಂತು ಪೊಗಳಿದ ಜಗನ್ನಾಥ ದಾಸರನ್ನು ಕಂತು ಪಿತ ಒಲಿದವರ ಅಂತರಂಗದಿ ಪೊಳೆದ ಅಂತ ಗುರುಶ್ರೀಶ ವಿಠಲದಾಸರು ಅಂತ ಮತ್ತೊಬ್ಬರದು. ಶ್ರುತಿಸಿದ್ಧ ಮಧ್ಯಮತ ವಾರಿಧಿಯನ್ನು ಮತಿಸಿ ಚಾರು ಹರಿಕಥಾಮೃತ ಸಾರ ತೆಗೆದು ಸ್ಥಿತಿಸುರರಿಗಿತ್ತ ಜಗನ್ನಾಥದಾಸರಾಯ ಪಾಲಿಸೋ ಜೀಯ ಅಂತ ವಿಜಯ ಹಯಗ್ರೀವದಾಸರು ಹೇಳಿದ್ದು. ನಮ್ಮ ಗುರುಗಳ ಉಕ್ತಿ ಸುಮ್ಮನದಲ್ಲಿ ನಿತ್ಯ ಒಮ್ಮೆನ್ನ ಮರಿಪರಿಗೆ ಬೊಮ್ಮನ ಪಿತ ಶ್ರೀನಿವಾಸ ವಿಠಲನು ಘಮ್ಮನೆ ತಾನೇ ಒಲಿವ ನಲಿವ ಅಂತ ಶ್ರೀನಿವಾಸ ವಿಠಲದಾಸರು ಹೇಳಿದ್ದು. ಹರಿಕಥಾಮೃತಸಾರ ಪುಸ್ತಕ ಬರೆದು ಓದುತ್ತ ಕೇಳುವ ಜನರ ದುರಿತ ಪರಿಹಾರ ಮುಕ್ತಿಯ ಅವರಿಗೆ ಕರಕಲಾಮಲಕ ಅಂತ ಮನೋಹರ ವಿಠಲದಾಸರು ಅಂತ ಹೇಳಿದ್ದು. ಬರೆದು ಓದು ದಾನ ಕೊಟ್ಟರೆ ಸಾಕು ಅಂತ ಹೀಗೆಲ್ಲ ಹೇಳ್ತಾರೆ. ದಾನ ಕೊಟ್ಟದ್ದೇನಿಲ್ಲ, ಬರೆದು ಓದುವ ಕೇಳುವ ಜನರ ಎಲ್ಲ ದುರಿತ ಪರಿಹಾರ ಆಗ್ತದೆ ಅಂತ. ಜಗತೀಥಲ ವಿಖ್ಯಾತಂ ಜಗದಾಮೋದ ಕಾರಣಂ
ಜಗದೀಶ ಪದಾಸಕ್ತಂ ಜಗನ್ನಾಥ ಗುರುಂ ಭಜೆ ಅಂತ ಗುರು ಜಗನ್ನಾಥದಾಸರು ಹೇಳ್ತಾರೆ. ಹೀಗೆ ಅದ್ರ ಬಗ್ಗೆ ಈ ದಾಸರು ಬೇರೆ ಬೇರೆ ದಾಸರು ಅದನ್ನು ಕೇಳ್ತೀವಿ. ಇನ್ನೊಂದು ಹಾಡೇ ಇದೆ. ತಾರಕವಿದು ಹರಿಕಥಾಮೃತ ಸಾರ ಜನಕ್ಕೆ ಘೋರತರ ಅಸಾರ ಸಂಸಾರವೆಂಬ ವನಧಿಗೆ ನವ ಶ್ವಾನ ಸೂಕರಾಗಿ ನೀಚ ಯೋನಿಗಳಲ್ಲಿ ಬಂದು ನೊಂದು ವೈನತೇಯವಾಹ ಸನ್ನಿಧಾನ ಬೇಕು ಎಂಬುವರಿಗೆ ಕೆಟ್ಟ ಇದೆಲ್ಲ ತಾಳಿ ಬೆಂದು ನಾವು ಸಾಕಾಗಿ ಇನ್ನು ಭಗವಂತನ ಸನ್ನಿಧಾನ ಬೇಕು ಅಂತ ಯಾರು ಅಪೇಕ್ಷೆ ಪಟ್ಟರೆ ಅವ್ರು ಇದನ್ನು ಓದಬೇಕಂತೆ. ಇದು ಪಂತು ವರಾಳಿ ಅಂತ ರಾಗ ಆದಿತಾಳದಲ್ಲಿರುವಂಥ ಒಂದು ಹಾಡಿದೆ. ಪ್ರಿಯ ವಸ್ತುಗಳೊಳಗೆ ಪಾಂಡವಿಯ ಸಖಗೆ ಯಮಗೆ ಬ್ರಹ್ಮವಾಯು ಉಚ್ಚ ಸುರರು ತಂದೆ ತಾಯಿ ಎಂದ ಅರಿದವರಿಗೆ ಜ್ಞೇಯ ಜ್ಞಾನ ಜ್ಞಾತ್ರ ಬಾದರಾಯಣಾಕ್ಷ ಹರಿಯ ವಚನ ಕಾಯ ಮನದಿ ಮಾಡದ ಕರ್ಮ ಶ್ರೀಯರಸವ ನರಗೆ ಶ್ರೀ ಮುಕುಂದ ಸರ್ವ ಮಮಸ್ವಾಮಿ ಅಂತರಾತ್ಮ ಪರಾತ್ಮ ಬಂಧು ದೀನಬಂಧು ಪುಣ್ಯನಾಮನೆಂದು ಸ್ತುತಿಸುವವಗೆ ಭೂತ ಭವ್ಯ ಜಗತ್ಪ್ರಭು ಅನಾಥ ಬಂಧು ಜಗನ್ನಾಥ ವಿಠಲ ಪಾಹಿ ಎಂದು ಮಾತಿಗೆಂಬುವವರಿಗೆ ಅಂತ ಹೀಗೊಂದು ಹರಿಕಥಾಮೃತವನ್ನು ಪ್ರಶಸ್ತಿ, ಅದರ ಮಹತ್ವವನ್ನು ಕುರಿತು ಕೂಡ ಈಗೊಂದು ಹಾಡು ಕೇಳ್ತೇವೆ ನಾವು. ಜಗನ್ನಾಥದಾಸರು ಹೀಗೆ ಆ ಹರಿಕಥಾಮೃತ ಸಾರವನ್ನು ರಚನೆ ಮಾಡಿದರು. ವ್ಯಾಸತೀರ್ಥರ ಒಲುಮೆಯೋ ವಿಠಲೋಪಾಸಕ ಪ್ರಭು ಪುರಂದರ ದಾಸರಾಯರ ದಯವೋ, ದಾಸರಾಜರು ಇದಕ್ಕೆ ಅನುಗ್ರಹ ಮಾಡಿದ್ದಾರೆ, ಪುರಂದರದಾಸರು ಅನುಗ್ರಹ ಮಾಡಿದ್ದಾರೆ. ಕೇಶವನ ಗುಣಮಣಿಗಳನ್ನು ಪ್ರಾಣೇಶಗರ್ಪಿಸಿ ವಾದಿರಾಜರ ಕೋಶ ಕೊಪ್ಪುವ ಹರಿಕಥಾಮೃತ ಸಾರ ಪೇಳುವರೇ ಅಂತ ಶ್ರೀಲ ವಿಠಲದಾಸರು ಹೇಳ್ತಾರಂತೆ. ಇದೆಲ್ಲ ಹರಿಕಥಾಮೃತ ಸಾರ ವಾದಿರಾಜರ ಕೋಶಕ್ಕೆ ಒಪ್ಪುವಂಥದ್ದು. ವಾದಿರಾಜರ ಅನುಸರರು ಆಗಿದ್ರಲ್ಲ ಇವರು, ಈ ಶ್ರೀನಿವಾಸಾಚಾರ್ಯ ಹಿಂದೊಮ್ಮೆ ಜನ್ಮದಲ್ಲಿ. ಅದಕ್ಕಾಗಿ ವಾದಿರಾಜರ ಅನುಗ್ರಹವೂ ಕೂಡ ಇದಕ್ಕೆ ಇದೆ ಅಂತ ಹೀಗೆ ಹೇಳ್ತಾರೆ. ಇಂಥ ದಾಸರು ಆ ವ್ಯಾಸ ಸಾಹಿತ್ಯದಲ್ಲಿ ಮತ್ತು ದಾಸ ಸಾಹಿತ್ಯದಲ್ಲಿ ಅಪಾರವಾದಂತಹ ಕೃಷಿಯನ್ನು ಮಾಡಿದರು. ಇದು ಸಾಧನ ಶರೀರ, ಇದನ್ನು ವ್ಯರ್ಥ ಮಾಡ್ಕೊಳ್ಬೇಡ್ರಿ ಅಂತ ಅವರು ಜನರನ್ನು ಎಚ್ಚರಿಸಿದರು. ವಾದಿರಾಜರ ದಯೆಯಿಂದ ಈ ಹರಿಕಥಾಮೃತ ಸಾರವನ್ನು ರಚನೆ ಮಾಡಿದೆ ಅಂತ ಅವರೇ ಹೇಳಿದ್ದಾರಂತೆ. ಶ್ರೀ ವಾದಿರಾಜರ ಕೋಶ ಒಪ್ಪಿಸುವೆ, ಅವರಿಗೆ ಇದನ್ನು ಒಪ್ಪಿಸ್ತೇನೆ, ಅವ್ರ ದಯೆ ನಮಗಿಲ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಇದನ್ನೆಲ್ಲ ಅವರು ರಚನೆ ಮಾಡಿ ಮುಂದೊಂದು ದಿವಸ 1808ನೇ ಇಸ್ವಿಯಲ್ಲಿ ತಮ್ಮ ಶರೀರವನ್ನು ತ್ಯಾಗ ಮಾಡಿದ್ರಂತೆ. ಯಾವತ್ತು ಅಂದ್ರೆ ಅದು ಶುಕ್ಲ ಪಕ್ಷ ಭಾದ್ರಪದ ಶುಕ್ಲ ಸಂವತ್ಸರ ಭಾದ್ರಪದ ಶುಕ್ಲ ಪಕ್ಷದ ನವಮಿ ದಿವಸ ಜಗನ್ನಾಥದಾಸರ ಆರಾಧನೆ. ಎಂದಿನಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರು, ಹರಿಯ ರೂಪಗಳನ್ನು ಧ್ಯಾನ ಮಾಡಿದರು. ಹರಿಯ ರೂಪಗಳನ್ನು 5,000 ರೂಪಾಯಿ, 8,000 ರೂಪಾಯಿ, 245, 246, 80,725 ಎಲ್ಲ ಕರತಲಾಮಲಕ ಅವರಿಗೆ ಎಲ್ಲಿ ನೋಡಿದ್ರು ಹರಿರೂಪಗಳು ಕಾಣಿಸ್ತಿದ್ದು. ಅದನ್ನೆಲ್ಲ ಅವರು ಧ್ಯಾನ ಮಾಡಿ ಮಾನಸ ಪೂಜೆ ಮಾಡಿದರು, ಸ್ನಾನ ಮಾಡಿದರು, ಊರ್ಧ್ವಪುಂಡ ಧಾರಣೆ ಮಾಡಿದರು, ಜಪಾದಿಗಳನ್ನು ಮುಗಿಸಿದರು, ಭಗವಂತನ ಪೂಜೆಯನ್ನು ಮಾಡಿ ಹಾಡಿ ಕುಣಿದರು. ಮುಂದೆ ಪ್ರಾಣಾಗ್ನಿಹೋತ್ರ ಮಾಡಿ ಮುಂದೆ ಭೋಜನ ಮುಗಿಸಿದರು. ಮತ್ತೆ ಹರಿಕಥಾಮೃತ ಸಾರ ಪ್ರವಚನ ಮಾಡಿದರು. ವೇದವ್ಯಾಸರ ಗ್ರಂಥವನ್ನು, ಮಧ್ವಾಚಾರ್ಯ ಗ್ರಂಥಗಳನ್ನು ಪ್ರವಚನ ಮಾಡಿ ಅದನ್ನು ಬೋಧನೆ ಮಾಡಿದ್ರಂತೆ. ಸಾಯಂಕಾಲ ತನಕ ಪ್ರವಚನ ಎಲ್ಲ ಅವ್ರು ಮಾಡಿ ಮುಗಿಸಿದರು. ಸಾಯಂಕಾಲ ಆಗೋದಕ್ಕಿಂತ ಮೊದಲೇ ಎದ್ದು ಸಂಧ್ಯಾವಂದನೆಗಳನ್ನು ಮುಗಿಸಿ ಪಾಂಡುರಂಗ ವಿಠಲನ ಸಾಯಂಕಾಲದ ಪೂಜಾ ಹರಿವಾಣ ಸೇವಾ ಅಂತ ದಾಸರೆಲ್ಲ ಮಾಡ್ತಿದ್ರಂತೆ, ಅದನ್ನು ಮಾಡಿ ಮುಗಿಸಿದರು. ಪ್ರಸಾದ ಶೇಷವನ್ನು ಎಲ್ರಿಗೂ ಕೊಟ್ಟು ತಾವು ಸ್ವೀಕಾರ ಮಾಡಿದರು. ಎಲ್ಲರೂ ನಿದ್ದೆ ಹೋದ್ರಂತೆ, ತಾವು ಮಾತ್ರ ನಿದ್ದೆ ಮಾಡಲಿಲ್ಲಂತ. ಅವರು ಲಯಚಿಂತನ ಮಾಡಿದರು. ಮನುಷ್ಯ ಪ್ರಾಣ ಪರಿತ್ಯಾಗ ಮಾಡುವಾಗ ಲಯಚಿಂತನ ಮಾಡಬೇಕು. ಲಯ ಕಾಲದಲ್ಲಿ ಮನುಷ್ಯ ಈ ಶರೀರವನ್ನು ಪರಿತ್ಯಾಗ ಮಾಡಿ ಹೇಗೆ ಭಗವಂತನಿಂದ ಹೋಗ್ತಾನೆ ಅಂತ ಒಂದು ತತ್ವ ಏನಿದೆ ಅದು ನೀವು ಚಿಂತನೆ ಮಾಡಿದರು. ಮಾಡ್ತಾ ಯೋಗದಿಂದ ತೇಜೋಮಯ ರೂಪದಿಂದ ಬ್ರಹ್ಮರಂಧ್ರವನ್ನು ದಾಟಿ ಅವರು ಹೊರಟು ಹೋದರು. ಆಗ ತೆರಳಿದರು ಜಗನ್ನಾಥದಾಸರು ವರಶುಕ್ಲ ವತ್ಸರದ ಭಾದ್ರಪದ ಶಿತಪಕ್ಷ ಹರಿವಾರ ನವಮಿಯಲ್ಲಿ ಸುರಸಿದ್ಧ ಸಾಧ್ಯ ತನ್ಮುನಿ ಗಣಾಶ್ರಿತವಾದ ಹರಿಯೇ ಪರನೆಂದೆನ್ನುತ್ತಲಿ ಹೋಗ್ತಾನು ಹರಿಯೇ ಪರ ಅನ್ಕೋತೆ ಹೋದ್ರವರು. ಧರಣಿಯನ್ನು ತೆರಿಸಿ ಬಹುಮಾನ ಪೂರ್ವಕವಾಗಿ ಬೆರೆದು ಸುರಸಂದಣಿಯಲ್ಲಿ ಪರಮಾರ್ಥ ಮೈದಿ ಮನ ಹರಿಯ ಪಾದದಲ್ಲಿತ್ತು ವರವಿಷ್ಣು ದೂತ ವೈಮಾನಿಕರೊಡಗೂಡಿ ಅಂತ ಹೀಗೆ ಅವರು ಅಲ್ಲಿಂದ ಹೊರಟು ಹೋಗ್ಬಿಟ್ರು. ತಾವು ಹೋಗುವಾಗ ಅವರು ಆ ಸಾಂಶ ದೇವತೆಗಳಂತ ಇವರೆಲ್ಲ ಸಾಂಶ ದೇವತೆಗಳಂದ್ರೇನು, ಅವರು ಇಲ್ಲಿದ್ದಾಗಲೂ ಅಲ್ಲೂ ಇರ್ತಾರೆ, ಅಲ್ಲಿದ್ದಾಗ ಮತ್ತೊಂದು ಕಡೆ ಇರ್ತಾರೆ.
ಅದಕ್ಕಾಗಿ ತಮ್ಮ ಅಂಶದಿಂದ ಅನೇಕ ಕಡೆ ಅವರು ಇರಬಲ್ಲರು. ಅಂಥವ್ರಿಗೆಲ್ಲ ಸಾಂಶ ದೇವತೆಗಳು ಅಂತಾರೆ. ನಾವೆಲ್ಲ ನಿರಂತರ ಆದಂಥ ಪ್ರಾಣಿಗಳು. ಒಂದು ಕಡೆ ಇದ್ದರೆ ಒಂದೇ ಕಡೆ ಇರಬಲ್ಲೆವು. ನಮ್ಗೆ ಹಿಂದೆ ಏನಾಗ್ತದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ, ಬೇರೆ ಕಡೆ ಇರೋದು ಎಲ್ಲಿಂದಂತ. ಇವ್ರನ್ನೆಲ್ಲ ಸಾಂಶ ದೇವತೆಗಳು ಅಂತೀವಿ. ಅವರು ಆ ಕಂಬದಲ್ಲಿ ಒಂದು ಅಂಶವನ್ನು ಇಟ್ಟು ಹೋದ್ರಂತ. ತಾವಲ್ಲಿ ಕುತ್ಕೊಂಡು ಪ್ರೋತ್ಸಾಹ ಮಾಡ್ತಿದ್ರಲ್ಲ, ಕಂಬದಲ್ಲಿ ಒಂದು ಅಂಶವನ್ನು ಇಟ್ಟು ಹೋದ್ರು. ನೋಳ್ಪ ಜನಕ್ಕೆ ಸಾಂಶನೆಂದು ತಿಳಿಯುವುದಕ್ಕೆ ಒಂದಂಶ ಸ್ತಂಭದಲ್ಲಿ ನಿಲ್ಲಿಸಿ ಅಭಿನವ ಜನಾರ್ದನ ವಿಠಲರು ಹರಿಪುರಕ್ಕೆ ತೆರಳಿ ಹೋದರು ಅಂತ ಅವರ ಅಂತ್ಯಕಾಲದ ವರ್ಣನೆಯನ್ನು ಕೂಡ ನಾವು ಕೇಳ್ತೇವೆ. ಹೀಗೆ ಹರಿಕಥಾಮೃತಸಾರವನ್ನು 32 ಲಕ್ಷಣಗಳೆಂದು ಒಪ್ಪಿದಂತಹ ಭಗವಂತನಿಗೆ ಅವರು ಪುಷ್ಪರೂಪದಿಂದ ಅರ್ಚನೆ ಮಾಡಿ ಪಾಮರರನ್ನ ಅವರು ಅನುಗ್ರಹಿಸಿದರು ಅಂತನ್ನುವಲ್ಲಿಗೆ ಆ ಹರಿಕಥಾಮೃತಸಾರದ ಮಹತ್ವ ಮತ್ತು ದಾಸರಾಜರ ಆ ಜೀವನ ಚರಿತ್ರ ಮತ್ತು ದಾಸರ ಗುರುಗಳು, ಹೀಗೆ ಅದೆಲ್ಲವನ್ನೂ ಕೂಡ ನಾವೇನು ಶ್ರವಣ ಮಾಡಬೇಕಾಗಿತ್ತು ಅದನ್ನು ಈ ಕಳೆದ 3 ದಿವಸದಲ್ಲಿ ಶ್ರವಣ ಮಾಡಿ ಮುಗಿಸಿದ್ದೇವೆ. ಇನ್ನು ಮುಂದಿನ ದಿನ ಆ ಹರಿಕಥಾಮೃತಸಾರದ ಪ್ರವಚನವನ್ನು ನಾವು ಶ್ರವಣ ಮಾಡೋಣ ಅನ್ನುವಲ್ಲಿಗೆ ಇವತ್ತಿನ ಕಥಾಭಾಗ ಮುಕ್ತಾಯವನ್ನು ಕಂಡಿದೆ.